ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಧ್ಯಾನ ಮಾಡುವ ಕರ್ತನ ಕೃಪೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾನು ಕರ್ತನಿಗೆ ವಂದನೆ ಹೇಳ್ತಾ ಇದ್ದೇನೆ. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥಿಸು. ನಾವು ಇವತ್ತಿನ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಸ್ತುತಿ ಮತ್ತು ಆರಾಧನೆ ಯಜ್ಞ ಅಂಗೀಕಾರ ಮಾಡಿದ್ದು ಅದರ ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ನೀನು ಮಾತನಾಡಬೇಕಾದ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನೇ ತಗ್ಗಿಸಿಕೊಂಡು ಕೈಗೊಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಪುನರ್ವರ್ತಿ ತಮಗೆಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಧ್ಯಾನ ಮಾಡುವಂಥ ವಿಷಯ ತುವತೈರ ಸಭೆ. ಇದು 7 ಸಭೆಗಳಲ್ಲಿ ಒಂದು ಸಭೆ ಮಾತ್ರವಲ್ಲ, ಇದು 7 ಸಭೆಗಳಲ್ಲಿ 4ನೆಯ ಸಭೆ ಕೂಡ ಆಗಿದೆ. ಪ್ರಿಯರೇ, ನಾವು ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ರಿಂದ 29ನೇ ವಾಕ್ಯವನ್ನು ಓದಿಕೊಳ್ಳೋಣ. ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೆಲ್ ಎಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ತುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆಯೆಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೆಯೋ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪನೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚಿಕೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವರಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ವಾಕ್ಯವನ್ನು ಓದಿದ್ದೇವೆ. ಕಳೆದ ಅನೇಕ ದಿವಸಗಳಿಂದ ತುವತೈರ ಸಭೆಯ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ನನಗೆ ಗೊತ್ತಿಲ್ಲ ಇವತ್ತೇ ಈ ಸಭೆಯ ಒಂದು ಅಧ್ಯಯನ ಮುಗಿತಾದೆ ಎಂಬುದಾಗಿ. ಒಂದು ವೇಳೆ ಇವತ್ತೇ ಮುಗಿಯಬಹುದು, ಒಂದು ವೇಳೆ ಇವತ್ತು ಮುಗಿದರೆ ನಾಳೆ ನಾವು ಸಾರ್ದಿಸ್ ಸಭೆಯ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಪ್ರಿಯರೇ, ನಾವು 18ನೇ ವಾಕ್ಯದಲ್ಲಿ ಬ್ರೀಫಾಗಿ ನಾನು ವಿವರಿಸ್ತೇನೆ. 18ನೇ ವಾಕ್ಯದಲ್ಲಿ ಈ ಸಭೆಗಿರುವಂಥ ಒಂದು ಸಂದೇಶ ಅಡ್ರೆಸ್ ಮಾಡಿಕೊಂಡು, ಈ ವಿಳಾಸ ಮಾಡಿಕೊಂಡು ಈ ಸಭೆ ತುವತೈರ ಸಭೆಗೆ ಸಂದೇಶ ಕೊಡ್ತಾ ಇದ್ದಾನೆ. ಮತ್ತು 18ನೇ ವಾಕ್ಯದಲ್ಲಿ 2 ವಿಧವಾಗಿ ಪ್ರಕಟವಾಗ್ತಾ ಇದ್ದಾನೆ ಕರ್ತನ ಯೇಸು ಸ್ವಾಮಿ ಈ ಸಭೆಗೆ. ಒಂದು, ಉರಿಯ ಕಣ್ಣುಗಳುಳ್ಳವನಾಗಿಯೂ, 2ನೇದು ತಾಮ್ರದ ಪಾದಗಳುಳ್ಳವನಾಗಿಯೂ ಈ ಸಭೆಗೆ ಆತನು ಪ್ರಕಟವಾಗುವುದನ್ನು ನಾವು ಕಾಣ್ತೇವೆ. 19ನೇ ವಾಕ್ಯದಲ್ಲಿ 19 ಮತ್ತು 24ನೇ ವಾಕ್ಯದಲ್ಲಿ 7 ಈ ಸಭೆಯಲ್ಲಿರುವಂಥ ಒಳ್ಳೆಯ ಕಾರ್ಯಗಳು, ಆ 7 ಕಾರ್ಯಗಳ ಕುರಿತಾಗಿ ಹೇಳಿ ಈ ಸಭೆಯನ್ನು ಪ್ರೋತ್ಸಾಹಿಸುವಂಥದ್ದನ್ನು ನಾವು ನೋಡ್ತೇವೆ. 20 ಮತ್ತು 21ನೇ ವಾಕ್ಯದಲ್ಲಿ 6 ವಿಧವಾದ ಈ ಸಭೆಯಲ್ಲಿದ್ದಂಥ ತಪ್ಪು ಸಂಗತಿಗಳನ್ನು ಹೇಳಿ ಈ ಸಭೆಯನ್ನು ಎಚ್ಚರಿಸುವಂಥದ್ದನ್ನು, ತಿದ್ದುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಮತ್ತು ನಿನ್ನೆಯಿಂದ ನಾವು 22-23 ವಾಕ್ಯಕ್ಕೆ ನಾವು ಬಂದಿದ್ದೇವೆ. 22-23 ವಾಕ್ಯದಲ್ಲಿ ತಿರುಗದೆ ಹೋದರೆ, ಅಂದರೆ ಮಾನಸಾಂತರ ಪಡೆದೇ ಹೋದರೆ, ಪಶ್ಚಾತ್ತಾಪ ಪಡೆದೇ ಹೋದರೆ 3 ವಿಧವಾದ ಶಿಕ್ಷೆಗಳನ್ನು ಕರ್ತನು ಈ ಸಭೆಗೆ ಪ್ರಕಟಪಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದರಲ್ಲಿ ಒಂದು, ನಿನ್ನೆ ದಿವಸನೂ ಆಲ್ರೆಡಿ ನಾವು ಧ್ಯಾನ ಮಾಡಿದ್ದೇವೆ. ಒಂದು, ನೀನು ಹಾಸಿಗೆಯಲ್ಲಿ ಬೀಳುವ ಹಾಗೆ
ನಾನು ಮಾಡ್ತೇನೆ ಎಂಬುದಾಗಿ ಅಲ್ಲಿ ಕರ್ತನಾತ್ಮನು ಅಲ್ಲಿ ಆಲೋಚನೆ ಹೇಳುವಂಥದ್ದು ನಾನು ಕಾಣ್ತಾ ಇದ್ದೇವೆ. ಹಾಸಿಗೆಯಲ್ಲಿ ಬೀಳುವುದು ಹೇಗೆ, ಯಾವ ರೀತಿಯಲ್ಲಿ ಎಂಬುದಾಗಿ ನಿನ್ನೆ ದಿವಸದಲ್ಲಿ ನಾವು ವಿವರವಾಗಿ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು 22-23 ವಾಕ್ಯ ಪುನಃ ಓದಿಕೊಂಡು ಮುಂದುವರೆದ ಭಾಗವನ್ನು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಇಗೋ, ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ನೋಡಿ, ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ತಿರುಗಿಸದೆ ಹೋದರೆ ಅಥವಾ ಮಾನಸಾಂತರ ಪಡೆದೆ ಹೋದರೆ ಅವರನ್ನು ಮಹಾ ಸಂಕಟದಲ್ಲಿ ಬೀಳುವಾಗೆ ಮಾಡ್ತೇನೆ ಎಂಬುದಾಗಿ ಕರ್ತನೆ ಹೇಳ್ತಾ, ಎರಡನೇ ಶಿಕ್ಷೆ ಇಲ್ಲಿ ಪ್ರಕಟಪಡಿಸ್ತಾ ಇರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಮಹಾ ಸಂಕಟ ಕಾಲ ಅಂದರೆ ಭಯಂಕರವಾದ ಇಲ್ಲಿಯವರೆಗೆ ಲೋಕದಲ್ಲಿ ಬರದಂಥ ಒಂದು ಸಮಯವಾಗಿದೆ ಪ್ರಿಯರೇ. ನಾವು ತುಂಬ ಹಗುರವಾಗಿ ಈ ಒಂದು ಸಮಯವನ್ನು ತಕ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ನಾವು 20-21 ವಾಕ್ಯ ಓದಿಕೊಳ್ಳುವ. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕಾರಣ ನಾವು ಬರುವ ದಿವಸಗಳಲ್ಲಿ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಿಂದ 18 ಅಧ್ಯಾಯವರೆಗೆ 21 ಉಪದ್ರವಗಳ ವಿಷಯದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಅದು ಆ ಮಹಾ ಸಂಕಟ ಎಂಬುವಂಥದ್ದು. ಈ ಸಂಕಟ ಕಾಲವನ್ನು 2 ವಿಧವಾಗಿ ವಿಭಾಗಿಸಿದ್ದಾರೆ. ಒಂದು ಸಂಕಟ ಕಾಲ, ಒಂದು ಮಹಾ ಸಂಕಟ ಕಾಲ ಎಂಬುದಾಗಿ. ಅಂದರೆ 7 ವರ್ಷಗಳ ಕಾಲ. ನಾವು ಕಳೆದ ದಿವಸದಲ್ಲಿ 7 ವರ್ಷ ಯಾಕೆ ಎಂಬುದಾಗಿ ನಿಮಗೆ ನಾನು ವಿವರಿಸಿ ಅದರ ಬಗ್ಗೆ ಹೇಳಿದ್ದೇನೆ. ನಾನು 7.5 ವರ್ಷಗಳ ಸಂಕಟ ಕಾಲವನ್ನು ಈ 2 ವಿಧವಾಗಿ ವಿಂಗಡಿಸಲಾಗಿದೆ. 3.5 ವರ್ಷ ಕಾಲ ಮತ್ತು ಮೊದಲ ಸಂಕಟ ಕಾಲವಾಗಿದೆ, ಮತ್ತು ಕೊನೆಯ 3.5 ವರ್ಷಗಳ ಕಾಲ ಮಹಾ ಸಂಕಟ ಕಾಲವಾಗಿದೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಈ ಸಂಕಟ ಕಾಲದಲ್ಲಿ ಅಥವಾ ಮಹಾ ಸಂಕಟದಲ್ಲಿ ಬೀಳುವಾಗೆ ಮಾಡ್ತೇನೆಂಬುದಾಗಿ ಈ ಸಭೆಯನ್ನು ಕರ್ತನು ಎಚ್ಚರಿಸ್ತಾ ಇದ್ದ. ಇದರ ಮೂಲಕ ನಾವು ಚೆನ್ನಾಗಿ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾನಸಾಂತರ ಪಡದೆ ಹೋದರೆ, ಸಭೆ ಮಾನಸಾಂತರ ಪಡೆದೇ ಹೋದರೆ, ದೇವಜನರು ಮಾನಸಾಂತರ ಪಡೆದೇ ಹೋದರೆ ಏನಾಗುತ್ತದೆ ಅಂದರೆ ಮಹಾ ಸಂಕಟದಲ್ಲಿ ಕೈ ಬಿಡಲ್ಪಡುವ ಒಂದು ಅನುಭವ ಬರ್ತದೆ ಎಂಬುದಾಗಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪೌಲನು ಒಂದು ಮಾತನ್ನು ಹೇಳ್ತಾನೆ, ಫಿಲಿಪ್ಪಿ 3:10 ಮತ್ತು 11ನೇ ವಾಕ್ಯದಲ್ಲಿ, ನಾನು ಆತನ ಅತ್ಯಧಿಕವಾದಂಥ ಓದುವ 10 ಸೇರಿಸಿ ಓದಿ. ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದಿತು. ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನ ರಹಸ್ಯ ಮರಣದಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಇವೆಲ್ಲ ವಿಷಯಗಳನ್ನು ಕಳೆದ ದಿವಸಗಳಲ್ಲಿ ನಾವು ಸರಿಯಾಗಿ ಧ್ಯಾನ ಮಾಡಿದ್ದೇವೆ. ಮತ್ತು ಜೀವದಿಂದ ಉಳಿದವರು ಮಹಿಮೆಯ ಶರೀರದೊಂದಿಗೆ ಪರಿವರ್ತಿತರಾಗಿ ಒಟ್ಟಿಗೆ ನಾವು ಪರಲೋಕಕ್ಕೆ ಎತ್ತಲ್ಪಡುತ್ತೇವೆ. ಅದು ಯೇಸು ಕ್ರಿಸ್ತನ ರಹಸ್ಯ ಮರಣದಲ್ಲಿ ನಡೆಯುವಂಥ ಒಂದು ಸಂಗತಿ. ಕೆಲವರಿಗಾಗುವಂಥ ಪುನರ್ಸ್ಥಾನ ಎಂಬುದಾಗಿ ಪೌಲನು ಯಾಕೆ ಹೇಳ್ತಾನೆ ಅಂದರೆ, ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಎತ್ತಲ್ಪಡುವಿಕೆ ಎಂಬುವಂಥದ್ದು ಒಂದು ಆತ್ಮಿಕ ಭಾಗ್ಯವಾಗಿದೆ. ನಾವು ಬೇಕಾದರೆ 1 ವಾಕ್ಯನ ಓದಿಕೊಳ್ಳೋಣ. 1 ತಿಮೋಥಿ ತೀತನ ಪುಸ್ತಕ, ಬುಕ್ ಆಫ್ ಟೈಟಸ್ ಚಾಪ್ಟರ್ 2 12 and 13 ಮೊದಲು ಓದಿ. ನಾವು ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಯಾವ ನಿರೀಕ್ಷೆ ಇದು? ಭಾಗ್ಯಕರವಾದ ನಿರೀಕ್ಷೆ. ರಹಸ್ಯ ಮರಣ ಎಂಬುವಂಥದ್ದು ಅದು ನಮ್ಮ ಭಾಗ್ಯಕರವಾದ ನಿರೀಕ್ಷೆ ಆಗಿದೆ ಪ್ರಿಯರೇ. ಎಲ್ಲರಿಗೆ ಸಿಗುವಂಥ ಭಾಗ್ಯವಲ್ಲ ಇದು. ಅದಕ್ಕೆ ಭಾಗ್ಯಕರವಾದ ನಿರೀಕ್ಷೆ ಎಂಬುದಾಗಿ ಹೇಳ್ತದೆ. ಮುಂದೆ ಓದಿ. ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು
ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿಮಂತರಾಗಿಯೂ ಭಯಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಭಾಗ್ಯಕರವಾದ ನಿರೀಕ್ಷೆ ಇದು ಏನಾಗಿದೆ? ಭಾಗ್ಯ. 1 Peter chapter 1:13 ವಾಕ್ಯ ಓದಿ. 1 ಪೇತ್ರ 1ನೇ ಅಧ್ಯಾಯ 13ನೇ ವಾಕ್ಯ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನಿರೀಕ್ಷೆ ಸಂಪೂರ್ಣವಾಗಿಡ್ರಿ. ಯಾಕೆ? ನಿಮಗೆ ದೊರಕುವಂತ ಭಾಗ್ಯ ಇದು ಎಲ್ಲರಿಗೆ ಸಿಗುವಂತ ಭಾಗ್ಯವಲ್ಲ. ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ರೆಗ್ಯುಲರ್ ಆಗಿ ಸಭೆಗೆ ಬಂದರೂ ಕೂಡ ಅನೇಕರು ರಹಸ್ಯ ಪಾಪದಲ್ಲಿ ಯಾರೆಲ್ಲಿ ಇರ್ತಾರೆ, ಯಾರು ಎಲ್ಲ ಲೋಕದೊಟ್ಟಿಗೆ ಪಾಪದಲ್ಲಿ ಜೀವನ ಮಾಡ್ತಾರೆ, ಅಂಥವರು ಎತ್ತಲ್ಪಡುವುದಿಲ್ಲ, ಕೈ ಬಿಡಲ್ಪಡುವ ಪರಿಸ್ಥಿತಿ ಬರ್ತದೆ. ಮಾನಸಾಂತರ ಇಲ್ಲದೆ ಹೋದರೆ, ನಮಗೆ ಸರಿಯಾದ ಪಶ್ಚಾತ್ತಾಪ ಇಲ್ಲದೆ ಹೋದರೆ ನಾವು ರಹಸ್ಯ ಭರಣದಲ್ಲಿ ಕೈ ಬಿಡಲ್ಪಡುವಂಥ ಒಂದು ಸಂಗತಿ ಬರುತ್ತದೆ ಪ್ರಿಯರೇ. ಒಂದು ವೇಳೆ ಪಾಪದಲ್ಲಿ ಜೀವಿಸಿ ಕೂಡ ಎತ್ತಲ್ಪಡುವುದಾದರೆ ಪವಿತ್ರತೆಗೆ ಯಾವುದೇ ರೀತಿಯ ಒಂದು ಏನೇ ಅರ್ಥವಿಲ್ಲ ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ ಪ್ರಿಯರೇ. ಅದಕ್ಕಾಗಿ ಫಿಲಿಪ್ಪಿ ಪುಸ್ತಕ 2ನೇ ಅಧ್ಯಾಯ ನಾವು 11-12 ವಾಕ್ಯ ಓದಿಕೊಳ್ಳೋಣ. ಯೇಸು ಕ್ರಿಸ್ತನನ್ನು ಒಡೆಯನೆಂದು 12ನೇ ವಾಕ್ಯ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಇವತ್ತು ಲೋಕದಲ್ಲಿ ಈ ರೀತಿಯ ಕೆಲವು ಬೋಧನೆಗಳನ್ನು ಕೇಳ್ತಾ ಇದ್ದೇವೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ನಂತರ ರಕ್ಷಣೆ ಕಳ್ಕೊಳ್ಳಲ್ಲ, ಹೇಗೆ ಬೇಕಾದರೆ ಜೀವನ ಮಾಡಬಹುದು. ಈ ರೀತಿ ಉಪದೇಶಗಳು ಇವತ್ತು ಏನು ಮಾಡ್ತವೆ? ಪಾಪ ಮಾಡುವುದಕ್ಕೆ ಪ್ರೇರೇಪಣೆ ಕೊಡ್ತಾ ಇವೆ. ಅದಕ್ಕಾಗಿ ಹೇಗೆ ಬೇಕಾದ ಅನೇಕ ಜೀವನ ಮಾಡ್ತಾ ಇದ್ದಾರೆ. ಕೃಪೆಯನ್ನು ದುರುಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ನಾವು ರೋಮಪುರ ಪತ್ರಿಕೆ 6ನೇ 1-2 ವಾಕ್ಯದಲ್ಲಿ ಓದುವುದಾದರೆ ಓದಿ. ಅನೇಕ ಸಲ ವಾಕ್ಯ ಓದಿದ್ದೇವೆ ನಾವು. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? 15ನೇ ವಾಕ್ಯ ಓದಿ. ಹಾಗಾದರೇನು ನಾವು ಧರ್ಮಶಾಸ್ತ್ರದೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಧರ್ಮಶಾಸ್ತ್ರಾಧೀನರಲ್ಲ, ಕೃಪಾಧೀನರಾಗಿದ್ದು ನಿನ್ನ ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಉಂಟು ಪ್ರಿಯರೇ. ನಾವು ಇಬ್ರಿಯ 10:26-29 ವಾಕ್ಯ ಓದುವ. ಬುಕ್ ಆಫ್ ಹಿಬ್ರೂ ಚಾಪ್ಟರ್ 10 26-29. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಅಂದ್ರೆ ಗೊತ್ತಿದ್ದು ಮಾಡುವಂತ ಪಾಪಗಳು ಅಥವಾ ಪಾಪದಲ್ಲಿ ಜೀವಿಸುವಂತ ಒಂದು ಅನುಭವ. ಕ್ರಿಸ್ತ ವಿಶ್ವಾಸ ಜೀವಿತದಲ್ಲಿ ನಾನು ಯಾವಾಗಲೂ ಹೇಳುವಂತ ಒಂದು ಮಾತಿದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಪಾಪದಲ್ಲಿ ಬೀಡಿಕೆ ಸಾಧ್ಯ ಇದೆ, ಪಾಪದಲ್ಲಿ ಆತನು ಜೀವಿಸಲ್ಲ. ಅದಕ್ಕೆ ಉದಾಹರಣೆಯಾಗಿ ಒಂದು ಕುರಿ ಹಾಗೂ ಹಂದಿಯನ್ನು ನಾನು ಉದಾಹರಿಸಿದ್ದೇನೆ. ಹಂದಿ ಯಾವಾಗಲೂ ಕೆಸರಲ್ಲಿ ಇರುವುದಕ್ಕೆ ಇಷ್ಟಪಡ್ತದೆ, ಆದರೆ ಕುರಿ ಹಾಗಲ್ಲ. ಸತ್ಯವೇದದಲ್ಲಿ ಒಬ್ಬ ವಿಶ್ವಾಸಿಗೆ ಕುರಿಯನ್ನು ಹೋಲಿಸಿ ಹೇಳಲಾಗಿದೆ. ಕಾರಣ ಆಕಸ್ಮಿಕವಾಗಿ ಕೆಸರಲ್ಲಿ ಒಂದು ವೇಳೆ ಕುರಿ ಬಿದ್ದರೂ ಅದು ಮೇಲೆ ಬರಲಿಕ್ಕೆ ತವಕ ಪಡ್ತದೆ. ಅದನ್ನು ಮೇಲೆ ಕೆತ್ತಿದ್ರೆ ಅದನ್ನು ತೊಳೆದು ಶುಚಿಕ ಮಾಡಿದ ನಂತರ ತಿರುಗಿ ಅದು ಬೀಳದಂತೆ ಎಚ್ಚರಿಕೆ ವಹಿಸ್ತದೆ. ಆದರೆ ಹಂದಿ ಹಾಗಲ್ಲ. ಅದು ಎಷ್ಟು ಸಮಯ ಬೇಕಾದರೂ ಎಷ್ಟು ಸಲ ಬೇಕಾದರೂ ಕೆಸರನ್ನು ಎತ್ತಿ ಆಚೆ ಕಡೆ ತಂದು ಒಳ್ಳೆ ಸಾಬೂನು ಹಾಕಿ ತೊಳೆಯಿರಿ, ಅದು ಪುನಃ ಅದು ಕೆಸರಲ್ಲಿ ಹೋಗಿ ಬಿಡುವಂಥದ್ದಾಗಿರ್ತದೆ. ಆಗದೆ ನಾವು ಚೆನ್ನಾಗಿ ತಿಳ್ಕೊಬೇಕು. ಕ್ರಿಸ್ತಿಯ ಜೀವಿತ ಎಂಬುವಂಥದ್ದು ಒಂದು ಕುರಿಗೆ ಹೋಲಿಸಿ ಹೇಳಲಾಗಿದೆ. ಕುರಿಯು ಕೆಸರಲ್ಲಿ ಇರುವುದಕ್ಕೆ ಇಷ್ಟಪಡಲ್ಲ ಪ್ರಿಯರೇ, ಹಂದಿ ಯಾವಾಗಲೂ ಕೆಸರಲ್ಲಿ ಇರುವುದಕ್ಕೆ ಇಷ್ಟಪಡ್ತಾ ಇದೆ. ಹಾಗಾದರೆ ನಾವು ಪುನಃ ಪಾಪದಲ್ಲಿ ಬಿದ್ದು ಹೋಗುವಂಥದ್ದಲ್ಲ, ಬೇಕೆಂದೇ ಗೊತ್ತಿದ್ದು ನಾವು ತಪ್ಪು ಮಾಡುವಂಥದ್ದಲ್ಲ, ಪಾಪ ಮಾಡುವಂಥದ್ದಲ್ಲ.
ನಾವು ಕೀರ್ತನೆ ಪುಸ್ತಕ 19 ಅಧ್ಯಾಯ 12-13 ವಾಕ್ಯದಲ್ಲಿ ದಾವೀದನಲ್ಲಿ ಹೇಳುವಂಥದ್ದು. ಓದಿ ವಾಕ್ಯ ಓದಿ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವನು ಯಾರು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಮರೆಯಾದಂತೆ ಗೊತ್ತಿಲ್ಲದ ಪಾಪಗಳಿಂದ ನನ್ನನ್ನು ಶುದ್ಧಿ ಮಾಡಿ. ಮಧ್ಯೆ ಹೇಳ್ತಾ ಇದ್ದಾನೆ ಆತನ. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನ ಕಾಪಾಡು. ಬೇಕೆಂದು ಹತ್ರ ಏನು? ಗೊತ್ತಿದ್ದು ಮಾಡುವಂತ ತಪ್ಪುಗಳು, ಪಾಪಗಳು. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ನೋಡಿ, ಇದು ದಾವೀದನ ಪ್ರಾರ್ಥನೆ ಆಗಿತ್ತು. ಇದು ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಕೂಡ ಆಗಿರಬೇಕು ಪ್ರಿಯರೇ. Hebrew 10:26-29 ತಿರುಗಿ ನಾವು ಬರುವ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಮುಂದುವರೆದ ಭಾಗ. ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಪಾಪ ಪರಿಹಾರಕ್ಕಾಗಿ ಇನ್ನೊಂದು ಯಜ್ಞ ಅಲ್ಲ, ಒಂದೇ ಒಂದು ಯಜ್ಞ ಕರ್ತನಾದ ಯೇಸು ಸ್ವಾಮಿ ಶಿಲುಬೆಯಲ್ಲಿ 2000 ವರ್ಷಗಳ ಮುಂಚೆ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ಬೇರೆ ಯಾವ ಪಾಪ ಪರಿಹಾರಕ್ಕಾಗಿ ಯಜ್ಞ ಇಲ್ಲ ಪ್ರಿಯರೇನು. ಓಕೆ, ಮುಂದೆ ಓದಿ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ. ಯಾಕೆ ದೇವರ ವಿರೋಧಿ ಆಗಿರುವಂತ 1 ಪೇತ್ರ 5:8 ಹೇಳ್ತದೆ, ನಿಮ್ಮ ವಿರೋಧಿ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಲ್ಲಿ ಯಾರನ್ನು ನುಂಗುವುದೆಂದು ಅತ್ತಿತ್ತ ತಿರುಗಾಡ್ತಾ ಇದ್ದಾನೆ ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಆ ದೇವರ ವಿರೋಧಿ ಆತನು, ದೇವರ ಮಕ್ಕಳ ವಿರೋಧಿ ಕೂಡ ಈ ಸೈತಾನನ ಆಗಿದ್ದಾನೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಈ ಸೈತಾನನಿಗೂ ಅವನ ದೂತನನ್ನು ದಹಿಸುವುದಕ್ಕಾಗಿ ನರಕವು ಸಿದ್ಧ ಮಾಡಲ್ಪಟ್ಟದ್ದು, ದೇವರ ಮಕ್ಕಳಿಗೋಸ್ಕರ ಅಲ್ಲ. ಆದರೆ ದೇವರ ಈ ಮನುಷ್ಯನು ಏನು ಮಾಡಿದ? ಮನುಷ್ಯರಿಗೋಸ್ಕರ ನರಕ ಸಿದ್ಧವಾದದಲ್ಲ, ನರಕಕ್ಕೆ ಹೋಗುವುದಕ್ಕಾಗಿ ಮನುಷ್ಯನು ಆಯ್ಕೆ ಮಾಡಿಕೊಂಡ ಪ್ರಿಯರೇ. ದೇವರಲ್ಲಿ ಕಳಿಸುವುದಿಲ್ಲ ಯಾರನ್ನು, ಮನುಷ್ಯನಿಗೆ ಆಯ್ಕೆ ಕೊಟ್ಟಿದ್ದಾನೆ ದೇವರು. ನಾವು ಮತ್ತಾಯನ ಸುವಾರ್ತೆ 26 ಅಧ್ಯಾಯ ಮೊದಲನಾಗಿ 40-41 ವಾಕ್ಯ ಓದಿಕೊಳ್ಳುವ. 41ನೇ ವಾಕ್ಯ ಓದಿಕೊಳ್ಳುವ. 41 ವರ್ಸ್. ಶೋಧನೆಗೆ ಒಳಗಾಗದಂತೆ ಮತ್ತೆ 26 ಹೇಳಿದ್ನ, ಮತ್ತೆ 25 ಚಾಪ್ಟರ್ ಮ್ಯಾಥ್ಯೂ 41 ವರ್ಸ್. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಯಾರಿಗಾಗಿ ಸಿದ್ಧ ಮಾಡಲ್ಪಟ್ಟಿತ್ತು? ಪಿಶಾಚನಿಗಾಗಿ, ಸೈತಾನನಿಗಾಗಿ ನರಕ ಸಿದ್ಧ ಮಾಡಲ್ಪಟ್ಟಿತ್ತು, ಮನುಷ್ಯನಿಗಾಗಿ ಅಲ್ಲ. ಮನುಷ್ಯ ಆಯ್ಕೆ ಮಾಡಿಕೊಂಡಿದ್ದಾನೆ ಅಲ್ಲಿ ಹೋಗುವುದಕ್ಕಾಗಿ. 45ನೇ ವಾಕ್ಯ ಓದಿ, ಸೇಮ್ ಚಾಪ್ಟರ್. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿಯೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಶಿಕ್ಷೆಗೂ ಹೋಗುವರು. ಪ್ರೈಸ್ ಗಾಡ್. ಹಾಗಾದ್ರೆ ಸೈತಾನನಿಗೋಸ್ಕರ, ಪಿಶಾಚನಿಗೋಸ್ಕರ, ಅವನ ದೂತರಿಗೋಸ್ಕರವಾಗಿ ನರಕವು ಸಿದ್ಧ ಮಾಡಲ್ಪಟ್ಟಿತು. ಮನುಷ್ಯನು ಆಯ್ಕೆ ಮಾಡಿಕೊಂಡಿದ್ದಾನೆ. ಇವತ್ತು ಮನುಷ್ಯನಿಗೆ ಆಯ್ಕೆ ಇದೆ. ನನಗೆ ಯೇಸು ಬೇಕಾ, ಸೈತಾನ ಬೇಕಾ? ನನಗೆ ಪರಲೋಕ ಬೇಕಾ, ನರಕ ಬೇಕಾ? ಎರಡರಲ್ಲಿ ಒಂದು ಆರಿಸಬಹುದು. ಇದು ಯೇಸು ಸ್ವಾಮಿ 2 ಕರಗಳನ್ನು ಹಿಡಿದು 2 ಕರಗಳನ್ನು ಚಾಚಿ ಮನುಷ್ಯನು ತನ್ನ ಕಡೆಗೆ ಆತನು ಕರೀತಾ ಇದ್ದಾನೆ. ರಕ್ಷಣೆಯನ್ನು ಸ್ವೀಕರಿಸಿರಿ, ರಕ್ಷಣೆಯು ಸಿದ್ಧವಾಗಿದೆ ನಿಮಗಾಗಿ. ನಾನು ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅವೆಲ್ಲವನ್ನು ಕ್ರೂಜಿಯಲ್ಲಿ ಮಾಡಿ ಮುಗಿಸಿದ್ದೇನೆ, ನನ್ನ ಬಳಿಗೆ ಬನ್ನಿರಿ ಎಂದ 2 ಕೈಗಳನ್ನು ಚಾಚಿಕೊಂಡು ಕರ್ತನ ಯೇಸು ಸ್ವಾಮಿ ಮನುಷ್ಯನನ್ನು ಕರೀತಾ ಇದ್ದಾನೆ ಪ್ರಿಯರೇ. ಆದರೆ ನರಕಕ್ಕೆ ಹೋಗುವುದಕ್ಕೆ ಆರಿಸಿಕೊಂಡದ್ದು ಮನುಷ್ಯನಾಗಿದ್ದಾನೆ, ದೇವರು ಕಳಿಸುವುದಲ್ಲ. ಮನುಷ್ಯರು ನೋಡಿ, ಇನ್ನು ಈ ಯೂದನ ಕುರಿತಾಗಿ ಏನು ಹೇಳ್ತದೆ ನೋಡುವ. ಅಪೊಸ್ತಲಕೃತ್ಯ 1:24 ವಾಕ್ಯ. ಯೂದನು ಹೋದದ್ದ ಅಲ್ಲಿ ಆಯ್ಕೆ ಮಾಡಿಕೊಂಡದ್ದ, ಅದು ದೇವರು ಅವನನ್ನು ಕಳಿಸಿದ್ದ ನೋಡುವ ನಾವು. ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ, ಎಲ್ಲರ ಹೃದಯನು ಬಲ್ಲಾತನೆ, ಯೂದನು ಅಪೊಸ್ತಲ ಎಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನ ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನು ತೋರಿಸಿ. ತನಗೆ ತಕ್ಕ ಸ್ಥಾನಕ್ಕೆ ಆತನು ಹೋಗಿದ್ದಾನೆ, ದೇವರು ಕಳಿಸಿದ್ದಲ್ಲ. ನರಕಕ್ಕೆ ಮನುಷ್ಯನೇ ಆಯ್ಕೆ ಮಾಡಿ ಮನುಷ್ಯನೇ ಹೋಗುತ್ತಾನೆ ಅಲ್ಲಿ. ಆದ ಕಾರಣ ಹೋಗಬಾರದಾದರೆ ಇವತ್ತು
ಜೀವಂತವಾಗಿರುವಾಗಲೇ ಯೇಸು ಸ್ವಾಮಿಯ ಬಳಿಗೆ ಬರಬೇಕು, ಮಾನಸಾಂತರ ಪಡಬೇಕು. ಆತನು ಮಾಡಿದ ಶಿಲುಬೆಯಲ್ಲಿ ಮಾಡಿದಂಥ ಯಜ್ಞದ ಮೇಲೆ ನಂಬಿಕೆ ಇಟ್ಟು ಆತನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಬೇಕು. ಆತನ ವಚನ ಪ್ರಕಾರ ಜೀವಿಸುವುದಕ್ಕೆ ತೀರ್ಮಾನ ತಗೊಂಡು ಹಾಲಲ್ಲಿಯ ನಾವು ಜೀವಿಸಬೇಕು ಪ್ರಿಯರೇ. ಹಾಗಾದರೆ ಮಾತ್ರ ರಕ್ಷಣೆ ನನಗಾಗಿ ನಿಮಗಾಗಿ ಆತನು ಅನುಗ್ರಹಿಸಿದ ರಕ್ಷಣೆಯಲ್ಲಿ ನಾವು ಜೀವಿಸುವುದಕ್ಕೆ ಸಾಧ್ಯ. ಓಕೆ, ಹೀಬ್ರೂ ಚಾಪ್ಟರ್ 10ಗೆ ನಾವು ಬನ್ನಿ. ಮುಂದುವರೆದ ಭಾಗ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವು. ಇವೇ ನಮ್ಮ ಮುಂದೆ ಇರುವವು. ನೋಡಿ, ಹಾಗಾದರೆ ಮಾನಸಾಂತರ ಪಡೆದೇ ಹೋದರೆ, ಪಶ್ಚಾತ್ತಾಪ ಪಡೆದು ಹೋದರೆ ಕೇವಲ ಸಂಕಟದಲ್ಲಿ ಬೀಳುವುದು ಮಾತ್ರವಲ್ಲ, ಅದರ ನಂತರ ಶರೀರಕ್ಕೆ ಒಂದು ಮರಣ ಬರ್ತದೆ. ನಂತರ ಸಿಗುವಂಥದ್ದು ಅದು ಭಯಂಕರವಾದಂಥ ಅಗ್ನಿ ಗಂಧಕಗಳಿಂದ ಉರಿಯುವ ಕೆರೆ, ನಿಜವಾದ ನರಕದಲ್ಲಿ ಹಾಕಲ್ಪಡುವ ಅನುಭವ ಬರುತ್ತದೆ. ಇವತ್ತು ಸಭೆಗೆ, ತುವತೆರೆ ಸಭೆಗೆ ಸ್ವಾಮಿ ಅಲ್ಲಿ ಸಂದೇಶ ಕೊಡ್ತಾ ಇದ್ದಾನೆ. ಅವಿಶ್ವಾಸಿಗೆ ಅಲ್ಲ, ಲೋಕದ ಜನರಿಗೆಲ್ಲ, ಸಭೆಗೆ ಮಾನಸಾಂತರ ಪಟ್ಟು ದೇವರು ತನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಕರೀತಾ ಇದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಒಂದು ವೇಳೆ ನಾವು ರಹಸ್ಯವಾದ ಜೀವಿತದಲ್ಲಿ ಪಾಪ ಮಾಡುವವರಾಗಿರುವುದಾದರೆ ಇವತ್ತೇ ಮಾನಸಾಂತರ ಪಟ್ಟು ಯೇಸು ಸ್ವಾಮಿಯ ಬಳಿಗೆ ನಾವು ಬರೋಣ ಪ್ರಿಯರೇ. ರಹಸ್ಯ ಪಾಪ ಬಿಟ್ಟು ಬಿಡೋಣ, ಎಲ್ಲ ಪಾಪಗಳನ್ನು ಬಿಟ್ಟು ಬಿಡೋಣ. ಯೇಸುನ ರಕ್ತದ ನಾವು ಮಾನಸಾಂತರ ಆತನ ಬಳಿಗೆ ಬರುವಾಗ ಆತನ ರಕ್ತವು ನಮ್ಮನ್ನು ತೊಳೆದು ಶುದ್ಧಿ ಮಾಡುವಂಥದ್ದಾಗಿದೆ. ಮಹಾಸಂಕಟ ಕಾಲ ಎಂಬುವಂಥದ್ದು ಸಾಧಾರಣವಾದ ವಿಷಯವಲ್ಲ ಪ್ರಿಯರೇ, ಹಗುರವಾಗಿ ತಕ್ಕೋಬಾರ್ದು. ಇಲ್ಲಿಯವರೆಗೆ ಭೂಮಿ ಉಂಟಾದಂದಿನಿಂದ ಇಲ್ಲಿಯವರೆಗೆ ನಡೆಯದಂತಹ ಒಂದು ಭಯಂಕರವಾದ ಸಂಕಟ ಕಾಲವು ಬರಲಿಕ್ಕಿದೆ. ಮುಂದೆ 21 ಉಪದ್ರವಗಳ ಕುರಿತಾಗಿ ನಾವು ಕಲಿಯುವಾಗ ಸಂದರ್ಭದಲ್ಲಿ ನಮಗೆ ಅದು ಅರ್ಥ ಆಗುತ್ತದೆ. ಕಾಲ ಏನು, ಅಲ್ಲಿ ನಾವು ಯಾವರು ಕೈ ಬಿಡಲ್ಪಡಬಾರ್ದು, ಆ ಸ್ಥಳದ ಆ ಸಮಯದಲ್ಲಿ ನಾವು ನಿಲ್ಲಬಾರ್ದೆಂಬುದಾಗಿ ನಾವು ಖಂಡಿತವಾಗಿ ಅದರ ಕುರಿತು ಕಲಿಯುವಾಗ ತೀರ್ಮಾನ ತಗೊಳ್ತೇವೆ ಪ್ರಿಯರೇ. ಅದು ಭಯಂಕರವಾದಂಥ ಒಂದು ಕಾಲವಾಗಿದೆ. ಅದರ ಬಗ್ಗೆ ಕಳೆದ ದಿವಸ ಸ್ವಲ್ಪ ನಾವು ಧ್ಯಾನ ಮಾಡಿದ್ದೇವೆ. ನಿಜವಾದ ವಿಷಯವನ್ನು ಬರುವ ದಿವಸಗಳಲ್ಲಿ ಅದಕ್ಕೆ ಸಂಬಂಧವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ದೇವರಲ್ಲಿ ಎರಡನೇದಾಗಿ ಎಚ್ಚರಿಸ್ತಾ ಇದ್ದಾನೆ, ಮಾನಸಾಂತರ ಪಡದೆ ಮಹಾಸಂಕಟದಲ್ಲಿ ಬೀಳುವಾಗೆ ನಾನು ಮಾಡ್ತೇನೆಂಬುದಾಗಿ ಈ ತುವತೆರೆ ಸಭೆಯನ್ನು ಉದ್ದೇಶಿಸಿ, ಅದು ಲೋಕದಲ್ಲಿರುವ ಎಲ್ಲ ಕ್ರೈಸ್ತ ಸಭೆಗಳನ್ನು ಉದ್ದೇಶಿಸಿ, ಲೋಕದಲ್ಲಿರುವ ಎಲ್ಲ ಕ್ರೈಸ್ತ ವಿಶ್ವಾಸಗಳನ್ನು ಉದ್ದೇಶಿಸಿ ಆತನು ಈ ಒಂದು ಮಾತನ್ನು ಹೇಳಿ ಎಚ್ಚರಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಓಕೆ, 3ನೇ ಶಿಕ್ಷೆಯ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಓಕೆ, ಪ್ರಕಟಣೆ 2:23 ವಾಕ್ಯ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. 3 ಶಿಕ್ಷೆಯಲ್ಲಿ ಕರ್ತನು ಒಂದರ ನಂತರ ಒಂದು ಮಾನಸಾಂತರ ಪಡೆದೇ ಹೋದರೆ, ದೇವರ ಕಡೆಗೆ ತಿರುಗದೆ ಹೋದರೆ 3 ಶಿಕ್ಷೆಯನ್ನು ಪ್ರಕಟ ಮಾಡ್ತಾನೆ ಇಲ್ಲೇ ಸ್ವಾಮಿ. 1ನೇದ್ದು ಅಂದರೆ ಹಾಸಿಗೆಯಲ್ಲಿ ಬೀಳುವಾಗೆ ಮಾಡ್ತಾನೆ. 2ನೇದ್ದು ಮಹಾಸಂಕಟದಲ್ಲಿ ಬೀಳುವಾಗೆ ಮಾಡ್ತಾನೆ. 3ನೇದ್ದು ಅವಳ ಮಕ್ಕಳನ್ನು ಕೊಲ್ಲುತ್ತೇನಂತ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅದರ ಅರ್ಥ ಒಂದು ದುರ್ಮರಣ ಬಂದು ಬಿಡ್ತದೆ. ಒಂದು ಉದಾಹರಣೆ ಹೇಳ್ತೇನೆ. ನಾವು 2 ಸಾಮುವೇಲ 6ನೇ ಅಧ್ಯಾಯ ನಾವು 1-12 ವಾಕ್ಯ ತನಕ ಓದಿದರೆ, ಈ ದಾವೀದನು ಮಂಜೂಷವನ್ನು ತೆಗೆದುಕೊಂಡು ಬರುವಾಗ ಉಜ್ಜನ್ ಏನು ಮಾಡಿದಂತೆ, ಈ ಒಂದು ಎಡವಿದ್ದರಿಂದಾಗಿ, ಎತ್ತುಗಳು ಎಡವಿದ್ದರಿಂದಾಗಿ ಮಂಜೂಷ ಹಿಡಿಲಿಕ್ಕೆ ಹೋದ. ಏನಾಯಿತು, ಅವನಲ್ಲಿ ಸತ್ತು ಹೋದ. ಅಲ್ಲಲ್ಲಿ ಆ ವಾಕ್ಯ ಓದುವ ನಾವು 1ನೇ ವಾಕ್ಯದಿಂದಲೇ ಓದಿ, ತೊಂದರೆ ಇಲ್ಲ. ನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯೆಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಭಿನಾದಾಬನ ಮಕ್ಕಳಾದ ಉಜ್ಜನು ಅಹಿಯೋವನು ಬಂಡಿಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಝಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು
ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲೇ ಸತ್ತನು. ಯೆಹೋವನು ಉಜ್ಜನನ್ನು ಮುರಿಬಿಟ್ಟದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರುಚುಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಇಲ್ಲಿ ನಾವು ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವವರೆಗೆ ತೆಗೆದು ಇಲ್ಲಿ ನಾವು ಅನೇಕ ಸಲ ನಾವು ನೋಡ್ತೇವೆ, ಪಾಪದಲ್ಲಿ ಇರುವಂಥ ಜನರನ್ನು ಕೊಂದು ಹಾಕಿದ್ದು. ಇಲ್ಲಿ ಅವನದು ಮುಟ್ಟುವ ಹಾಗಿರಲಿಲ್ಲ ಮಂಜೂಷವನ್ನು. ಕಾರಣ ಸಂಬಂಧಪಟ್ಟ ಯಾಜಕರು ಬಿಟ್ಟರೆ ಮಂಜೂಷವನ್ನು ಬೇರೆ ಯಾರು ಮುಟ್ಟುವ ಆಗಿರಲಿಲ್ಲ. ಆದರೆ ಅವನು ಮುಟ್ಟಿದ್ದರಿಂದಾಗಿ ಅವನು ಯೆಹೋವನ ಸಮ್ಮುಖದಲ್ಲಿ ಸತ್ತು ಹೋಗಬೇಕಾಯ್ತು ಎಂಬುದಾಗಿ ಇಲ್ಲಿ ಕಾಣ್ತೇವೆ. ಅನೇಕ ಸಲ ಈ ಒಂದು ಮಂಜೂಷವನ್ನು ಹಿಣಿಕೆ ನೋಡಿದವರು ಕೂಡ ಸಾವಿರಾರು ಮಂದಿ ಸತ್ತು ಹೋದನ್ನು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದರ ಅರ್ಥ ಈ ಸ್ತ್ರೀ ಅಂದರೆ ಯೆಜಬೇಲಳ ಬಗ್ಗೆನೇ ಅಲ್ಲಿ ಬರೆಯುವಂಥದ್ದು. 20ನೇ ವಾಕ್ಯದ ಯೆಜಬೇಲ್ ಸ್ತ್ರೀ ಎಂಬುದಾಗಿ ಹೇಳುವಂಥದ್ದು. ಅವಳ ಮಕ್ಕಳನ್ನು ಕೊಲ್ಲುವೆನೆಂಬುದಾಗಿ ಅವಳ ಫಾಲೋವರ್ಸ್ ಆ ದುಷ್ಟ ಆತ್ಮವನ್ನು ಯಾರಲ್ಲಿ ಹಿಂಬಾಲಿಸ್ತಾರೆ, ದುರ್ಬೋಧನೆಯನ್ನು ಹಿಂಬಾಲಿಸ್ತಾರಲ್ಲ, ಅವರ ಕುರಿತಾಗಿ ಬರೆಯಲ್ಪಟ್ಟಿದೆ ಇದು. ಪ್ರಕಟಣೆ 2:20ನೇ ವಾಕ್ಯದಲ್ಲಿ ಯೆಜಬೇಲಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ, ಆ ಸ್ತ್ರೀ ಅಂದರೆ ದುಷ್ಟಾತ್ಮವನ್ನು ಆ ದುರ್ಬೋಧನೆ ಯಾರೆಲ್ಲ ಅಂಗೀಕಾರ ಮಾಡಿಕೊಂಡು ಒಪ್ಪಿಕೊಂಡು ಅದು ಹಿಂಬಾಲಿಸಿ ಅವರ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ. ಅವರು ಮಾನಸಾಂತರ ಪಡಬೇಕು. ಅವರು ಮಾನಸಾಂತರ ಪಡ ಅವರಿಗೆ ಸಿಗುವ 3 ಶಿಕ್ಷೆಗಳ ಕುರಿತಾಗಿ ಸಭೆಯಲ್ಲಿ ಯಾವಾಗಲೂ ನಾನು ಹೇಳಿದ್ದೇನೆ, 2 ಗುಂಪು ಜನರು ಇರ್ತಾರೆ. ಒಂದು ಸತ್ಯವನ್ನು ಯಾವಾಗಲೂ ಅನುಸರಿಸುವವರು, ಇನ್ನೊಂದು ಗುಂಪು ಸತ್ಯಕ್ಕೆ ವಿರುದ್ಧವಾಗಿ ನಿಲ್ಲುವವರು, ಪಾಪದಲ್ಲಿ ಜೀವಿಸುವಂಥ ಒಂದು ಗುಂಪು ಇರ್ತದೆ. ಈ ಒಂದು 2ನೇ ಗುಂಪು ಆಗಿದೆ. ಇದು ಯೆಜಬೇಲಳ ಬೋಧನೆಯನ್ನು ಅನುಸರಿಸಿ ನಡೆಯುವಂಥ ಗುಂಪು. ಇವರಿಗೋಸ್ಕರ ಮಾನಸಾಂತರ ಪಡೆದೇ ಹೋದರೆ 3 ಶಿಕ್ಷೆಯಲ್ಲಿ ಕರ್ತನ ಪ್ರಕಟ ಮಾಡ್ತಾನೆ. ಒಂದು ಹಾಸಿಗೆಯಲ್ಲಿ ಬೀಳುವಾಗೆ ಮಾಡ್ತಾನಂತೆ, ಎರಡದಾಗಿ ಮಹಾಸಂಕಟದಲ್ಲಿ ಬೀಳುವಾಗೆ ಮಾಡ್ತಾನೆ, ಮೂರದಾಗಿ ಕೊಲ್ತೇನೆಂಬುದಾಗಿ ಅವರ ಮಕ್ಕಳನ್ನು ಕೊಲ್ತಾನೆ. ಅಂದರೆ ಅವಳ ಫಾಲೋವರ್ಸ್, ಅವಳನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ, ಯಾರು ಈ ಉಪದೇಶವನ್ನು ಅಂಗೀಕಾರ ಮಾಡಿ ಅದರ ಪ್ರಕಾರ ನಡೀತಾ ಇದ್ದಾರೋ ಈ ದುರುಪದೇಶವನ್ನು, ಅವರನ್ನು ಕೊಲ್ತೇನೆ, ಅವರಿಗೆ ಮರಣ ಬರ್ತದೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ. ಒಂದು ವಾಕ್ಯ ಓದುವ, ಪ್ರಸಂಗಿ 7:17, ಎಕ್ಲೆಸಿಯಾ ಚಾಪ್ಟರ್ 7 ವರ್ಸ್ 17. ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು, ಬುದ್ಧಿಹೀನನಾಗಿರಬೇಡ, ಏಕೆ ಅಕಾಲ ಮರಣವನ್ನು ಹೊಂದುವಿ. ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು, ಬುದ್ಧಿಹೀನನಾಗಿರಬೇಡ, ಯಾಕೆ ಅಕಾಲ ಮರಣವನ್ನು ಹೊಂದುವಿ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಒಂದು ವೇಳೆ ನಮ್ಮನ್ನು ಇವತ್ತು ಪರೀಕ್ಷೆ ಮಾಡಲಿಕ್ಕೆ ಒಳ್ಳೆಯ ಸಮಯ. ದುರ್ಬೋಧನೆ ನಾವು ಅನುಸರಿಸುತ್ತಾ ಇರುವುದಾದರೆ, ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪಾದ ಮಾರ್ಗದಲ್ಲಿ ಇವತ್ತು ಹೋಗಿರುವುದಾದರೆ, ಇವತ್ತು ಮಾನಸಾಂತರಪಟ್ಟು ಯೇಸು ಸ್ವಾಮಿಯ ಬಳಿಗೆ ಬರುವ, ಒಂದು ವೇಳೆ ನಾವು ಯಾರಿಗ ದುರ್ಬೋಧನೆ ಮಾಡಿರುವುದಾದರೆ, ತಪ್ಪಾದ ಉಪದೇಶ ಮಾಡಿ ದಾರಿ ತಪ್ಪಿಸಿರುವುದಾದರೆ, ಇವತ್ತು ನಮಗೆ ಒಂದು ಒಳ್ಳೆಯ ಅವಕಾಶ. ಮಾನಸಾಂತರಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು ತಿದ್ದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕರ್ತನ ಯೇಸು ಸ್ವಾಮಿ ನಮಗೆ ಕೊಟ್ಟಿದೆ. ಇಲ್ಲದೆ ದೇವರು ಹೇಳ್ತಾ ಇದ್ದಾನೆ, ಅವಳ ಮಕ್ಕಳನ್ನು, ಅವಳ ಫಾಲೋವರ್ಸನ್ನು ನಾನೇನು ಮಾಡ್ತೇನೆ, ಕೊಲ್ಲುತ್ತೇನೆ. ಯಾವುದೇ ವಿಧವಾದ ದುರ್ಮರಣ ಬರುವುದಕ್ಕೆ ಸಾಧ್ಯತೆ ಇದೆ. ಹೇಗೆ ಬೇಕಾದರೆ ಮರಣಗಳು ಬರ್ಬೋದು. ದೇವರಿಗೆ ಯಾವುದೇ ರೀತಿಯಲ್ಲಿ ಕೂಡ ದೇವರು ಸಂಹಾರ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಇದೆ. ಮಾನಸಾಂತರ ಪಡೆದವರು ಅಥವಾ ದೇವರ ಕಡೆಗೆ ತಿರುಗದವರು, ತಪ್ಪನ್ನು ಒಪ್ಪಿಕೊಳ್ಳದವರು, ಪಾಪದಲ್ಲೇ ಮುಂದುವರಿಯುತ್ತಿರುವಂಥ ವ್ಯಕ್ತಿಗಳನ್ನು ದೇವರು ಹೇಳ್ತಾ ಇದ್ದಾನೆ, ನಾನು ಕೊಲ್ತೇನೆ, ಅವರಿಗೆ ಮರಣವನ್ನು ಬರಮಾಡ್ತೇನೆ ಎಂಬುದಾಗಿ ಕರ್ತನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸತ್ಯವೇದದಲ್ಲಿ ಅನೇಕ ಈ ರೀತಿಯ ಒಂದು ಉದಾಹರಣೆಗಳನ್ನು ನಾನು ಹೇಳುವುದಕ್ಕೆ ನಿಮಗೆ ಸಾಧ್ಯವಿದೆ ಪ್ರಿಯರೇ. ಓಕೆ, ಮುಂದಿನ ವಾಕ್ಯ ಪ್ರಕಟಣೆ 23 ಕಂಟಿನ್ಯೂ. 24ನೇ ವಾಕ್ಯ ಬೇಡ, ಅದು ಆಲ್ರೆಡಿ ನಾವು ಧ್ಯಾನ ಮಾಡಿದ್ದೇವೆ. 23 ವಾಕ್ಯದ ನಂತರ ಬರುವುದು 25ನೇ ವಾಕ್ಯ. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ಬಸ್. ಆಗ ಅದರ ಅರ್ಥ ಏನೆಂದರೆ, ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಸಭೆಯನ್ನೆಂದರೆ ಯಾರು? ನನ್ನನ್ನು, ನಿಮ್ಮನ್ನು. ಸಭೆ ಅಂದರೆ ನಾವು. ರಕ್ಷಣೆ ಹೊಂದಿದ ದೇವಜನರ ಗುಂಪೇ ಸಭೆಯಾಗಿದೆ. ಸಭೆ ಕಟ್ಟಡ ಅಲ್ಲ. ಅಪುಸ್ತಕತೆ 17:24 ಸಭೆ ಕಟ್ಟಡವಲ್ಲ. ಹಲಲಿಯ ಸಭೆ ಅಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪೇ ಕ್ರಿಸ್ತನ ಸಭೆಯಾಗಿದೆ. ಈ ಸಭೆಯನ್ನು ನೋಡಿ ಯೇಸು ಸ್ವಾಮಿ ಹೇಳುವಂಥದ್ದು ಸೂಕ್ಷ್ಮವಾಗಿ ಸಭೆಯನ್ನು, ಅದಕ್ಕೆ ನೋಡಿ ಈ ಸಭೆಗೆ
ಎರಡು ವಿಧವಾಗಿ ಯೇಸು ಪ್ರಕಟವಾದ. ಹೇಗೆ? ಒಂದು ಉರಿ, 18ನೇ ವಾಕ್ಯ ಓದಿ, 2:18 ಪ್ರಕಟಣೆ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ಬೆಂಕಿಯ ಉರಿಯಂತಿರುವ ಕಣ್ಣುಗಳು. ಅದರ ಅರ್ಥ ಏನು? ಸೂಕ್ಷ್ಮವಾಗಿ ಸಭೆಯನ್ನು ಗಮನಿಸ್ತಾ ಇದ್ದಾನೆ. ಯಾರು ಪಾಪದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಯಾರು ಪರಿಶುದ್ಧವಾಗಿ ಜೀವನ ಮಾಡ್ತಾ ಇದ್ದಾರೆ, ಯಾರು ಸತ್ಯಕ್ಕಾಗಿ ನಿಂತಿದ್ದಾರೆ, ಯಾರು ಸುಳ್ಳಾದ ಜೀವಿತ ನಡೆಸಿ ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. ಮನುಷ್ಯನ ಅಂತರ್ ಇಂದ್ರಿಯಗಳನ್ನು ಆತನು ಪರೀಕ್ಷಿಸ್ತಾ ಇದ್ದಾನೆ. ನಮ್ಮ ಒಳಗಡೆ ಏನೆಲ್ಲ ನಡೀತಾ ಇದೆ ಅಲ್ಲ, ಅವೆಲ್ಲವೂ ಚೆನ್ನಾಗಿ ಕರ್ತನಾದ ಯೇಸುವಿಗೆ ಗೊತ್ತು. ನಾವು ಒಂದೆರಡು ವಾಕ್ಯ ಓದಿಕೊಳ್ಳುವ. ಯೆರೆಮೀಯ 17:10ನೇ ವಾಕ್ಯ, ಬುಕ್ ಆಫ್ ಜೆರೆಮಯ 17:10. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯನ್ನು ಶೋಧಿಸುವವನು ಆಗಿದ್ದೇನೆ. ಅಂತರ್ ಇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ನೋಡಿ, ಅವನವನ ನಡತೆಗೆ ಫಲ ಕೊಡುವುದಕ್ಕಾಗಿ, ತಕ್ಕ ಫಲ ಕೊಡುವುದಕ್ಕಾಗಿ ಹೃದಯವನ್ನು ಅಂತರ್ ಇಂದ್ರಿಯವನ್ನು ಪರೀಕ್ಷಿಸುವವನಾಗಿದ್ದಾನೆ ನಮ್ಮ ಕರ್ತನ ದೇಶ ಸ್ವಾಮಿ. ನಮ್ಮ ಹೃದಯದ ಆಲೋಚನೆ ಆತನು ಗೊತ್ತುಂಟು. ಒಳಗಡೆ ಏನೆಲ್ಲ ನಡೆಯುತ್ತದೆ ಎಲ್ಲವನ್ನು ಚೆನ್ನಾಗಿ ಅರ್ತಿದ್ದಾನೆ ಪ್ರಿಯರೇ. ಕಾರಣ ತಕ್ಕ ಫಲವನ್ನು ಆತನು ಕೊಡಲಿಕ್ಕೆ ಬರಲಿಕ್ಕಿದ್ದಾನೆ. ಇಂದು ವಾಕ್ಯ ಓದಿ, ಕೀರ್ತನೆ 26:2, ಸಾಮ್ಸ್ 26:2. ಯೆಹೋವನೇ, ನನ್ನನ್ನು ಪರಿಶೀಲಿಸು, ನನ್ನ ಅಂತರಿಂದ್ರಿಯವನ್ನು ಹೃದಯವನ್ನು ಪರಿಶೋಧಿಸು. ಎಂಥ ಒಂದು ಪ್ರಾರ್ಥನೆ ನೋಡಿ. ದಾವೀದನೇನೇ ಪ್ರೇಯರ್ ಮಾಡ್ತಾನೆ. ಪುನಃ ಓದಿ. ಯೆಹೋವನೇ ನನ್ನನ್ನು ಪರೀಕ್ಷಿಸು, ಯೆಹೋವನೇ ನನ್ನನ್ನು ಪರಿಶೀಲಿಸು, ನನ್ನ ಅಂತರಿಂದ್ರಿಯವನ್ನು ಹೃದಯವನ್ನು ಪರಿಶೋಧಿಸು. ಈ ರೀತಿಯ ಪ್ರಾರ್ಥನೆ ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಆಗಿರಬೇಕು. 139 ಕೀರ್ತನೆ 23-24ನೇ ವಾಕ್ಯಕ್ಕೆ ಬರುವ ದಾವೀದ ಹೇಳ್ತಾನೆ, ದೇವಾ ನನ್ನನ್ನು ಪರೀಕ್ಷಿಸಿ ತಿಳಿದುಕೋ, ನಾನು ಕೇಡಿನ ಮಾರ್ಗದಲ್ಲಿರುವುದಾದರೆ ಸನಾತನ ಮಾರ್ಗದಲ್ಲಿ ನನ್ನ ನಡೆಸುವುದಾಗಿ ಪ್ರಾರ್ಥಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಕೀರ್ತನೆ 7:9ಕ್ಕೆ ಬರುವ, ಸಾಮ್ಸ್ 7:9. ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು. ನೋಡಿ ಎಂಥ ಪ್ರಾರ್ಥನೆ ನೋಡಿ ಪ್ರಿಯರೇ. ಮನುಷ್ಯನ ಅಂತರ್ ಇಂದ್ರಿಯವನ್ನು, ಪುನಃ ಓದಿ, ಅಂತರಿಂದ್ರಿಯವನ್ನು, ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು, ದುಷ್ಟನ ಕೆಟ್ಟತನ ಇಲ್ಲವಂತೆ ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು. ಇನ್ನೊಂದು ವಾಕ್ಯ ಓದಿ, ಯೆರೆಮೀಯ 11:20, ಬುಕ್ ಆಫ್ ಜೆರೆಮಯ 11:20. ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ಅವರಿಗೆ ಕೊಡುವ ಪ್ರತಿಫಲವನ್ನು ನಾನು ಕಾಣುವೆನು. ನೀನು ಅವನೇ ಕೊಡುವಂತ ಪ್ರತಿಫಲ ನಾನು ಕಾಣ್ತೇನೆ. ನನ್ನ ವ್ಯಾಜ್ಯವನ್ನು ನಿನಗೆ ಅರಿಕೆ ಮಾಡಿದ್ದೇನಷ್ಟೇ. ನನ್ನ ವ್ಯಾಜ್ಯ, ನನ್ನ ಸಮಸ್ಯೆ, ನನ್ನ ಏನು ವ್ಯಾಜ್ಯ ಉಂಟು, ಹಲ್ಲೆಲೂಯಾ, ಅದು ನಿನಗೆ ಹೇಳಿದ್ದೆ, ನಿನಗೆ ಸಮರ್ಪಿಸಿದ್ದೇನೆ ಎಂಬುದಾಗಿ ಇಲ್ಲಿ ಪ್ರಾರ್ಥಿಸುವಂತ ನೋಡ್ತೇವೆ. 20:12, ಯೆರೆಮೀಯ 20:12. ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ. ನಿನಗೆ ನನ್ನ ವ್ಯಾಜ್ಯವನ್ನು ಅರಿಕೆ ಮಾಡಿದ್ದೇನಷ್ಟೇ. ಪ್ರೈಸ್ ಗಾಡ್. ಎಂಥ ಪ್ರಾರ್ಥನೆ ಪ್ರವಾದಿ ಯೆರೆಮೀಯನು ಇಲ್ಲಿ ಮಾಡುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದ ಪ್ರಿಯರೇ. ನಮ್ಮ ರೋಮ 8:27 ವಾಕ್ಯವನ್ನು ಕೂಡ ಓದುವ, ಬುಕ್ ಆಫ್ ರೋಮನ್ಸ್ 8:27. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವ ಏನೆಂದು ತಿಳಿದದೆ ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹಾಗಾದ್ರೆ ನಮ್ಮ ದೇವರು ಹೃದಯವನ್ನು ಶೋಧಿಸಿ ನೋಡುವ ದೇವರು. ಹೃದಯದಲ್ಲಿ ಏನು ನಡೀತಾ ಇದೆ? ಹೃದಯದಲ್ಲಿ ಕಪಟ ಇದೆಯಾ? ಹೃದಯದಲ್ಲಿ ಪಾಪ ಇದೆಯಾ? ಹೃದಯದಲ್ಲಿ ಕೆಟ್ಟ ಆಲೋಚನೆ ಇದೆಯಾ? ಹೃದಯದಲ್ಲಿ ಕೆಟ್ಟ ಚಿಂತೆ ಇದೆಯಾ? ಇವೆಲ್ಲವನ್ನು, ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವಂಥ ದೇವರು ನಮ್ಮ ದೇವರಾಗಿದೆ. ಮುಂದುಗಡೆ ಒಳ್ಳೆ ಮಾತಾಡ್ಬೋದು,
ಒಳಗಡೆ ಏನು ನಡೀತಾ ಇದೆ, ನಮ್ಮ ಚಿಂತೆಗಳಲ್ಲಿ ಏನಿದೆ, ಆಲೋಚನೆ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದೇವೆ, ಇವೆಲ್ಲವನ್ನು ತಿಳಿಯುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಕಂಟಿನ್ಯೂ ಮಾಡಿ. ಪ್ರಕಟಣೆ 2:23. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ನಮ್ಮ ದೇವರು ಅವನವನಿಗೆ ತಕ್ಕ ಪ್ರತಿಫಲ ಕೊಡುವಂಥ ದೇವರು. ಮಾನಸಾಂತರ ಪಟ್ಟರೆ ಸರಿಯಾದ ಪ್ರತಿಫಲನ ಹೊಂದುತ್ತೇವೆ. ಮಾನಸಾಂತರ ಪಡೆದೇ ಹೋದರೆ ಅದಕ್ಕೂ ಸರಿಯಾದ ಪ್ರತಿಫಲವನ್ನು ಹೊಂದುವುದಕ್ಕೆ ಹೋಗ್ತೇವೆ. ಯಾಕಂದರೆ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 11-12 ವಾಕ್ಯ ಓದುವ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ. ಸ್ವಾಮಿ ಹೇಳ್ತಾ ಇದ್ದಾನೆ. ಮಾನಸಾಂತರ ಪಟ್ಟೆ ಸರಿಯಾದ ಪ್ರತಿಫಲ, ಮಾನಸಾಂತರ ಪಡೆದೇ ಹೋದರೆ ಹಲ್ಲೆಲೂಯ ಅದಕ್ಕೂ ಸರಿಯಾದ ಪ್ರತಿಫಲ ನಾವು ಹೊಂದಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಅದಕ್ಕೆ ದೇವರು ಇವತ್ತು ಮಾನಸಾಂತರ ಪಡುವುದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಇನ್ನೊಂದು ವಾಕ್ಯ ಓದುವ. ಯೋಬನ ಪುಸ್ತಕ 34:11. ಬುಕ್ ಆಫ್ ಜಾಬ್ 34:11. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು, ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಮಾಡುವನು. ಆ ಪ್ರತಿಯೊಬ್ಬನು ನಡತೆಗೆ ತಕ್ಕಂತೆ ಅನುಭವಿಸುವ ಮಾಡುವನು. ಕೀರ್ತನೆ 62:12. Psalm 62:12. ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತವನಲ್ಲವೇ. ಇನ್ನೊಂದು ವಾಕ್ಯ ಓದಿ. ರೋಮನ್ಸ್ ಚಾಪ್ಟರ್ 2:6. ರೋಮ 2:6. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವವನು. ಮತ್ತಾಯ 16:27. ಮ್ಯಾಥ್ಯೂ 16:27. ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಪ್ರತಿಫಲವನ್ನು ಕೊಡುವನು. ಪ್ರೈಸ್ ಗಾಡ್. ಓಕೆ. ರೋಮನ್ಸ್ 14:12. ರೋಮ 14:12. ಹೀಗಿರಲಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ದೇವರ ಮುಂದೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗಿ, ಯಾಕಂದ್ರೆ ಪ್ರತಿಫಲ ಕೊಡುವುದಕ್ಕಾಗಿ ದೇವರು ಬರಲಿಕ್ಕೆ 1 ಕೊರಿಂಥ 3:8. 1 ಕೊರಿಂಥ 3:8. ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ, ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. 2 ಕೊರಿಂಥ 5:10. ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. 2 ಕೊರಿಂಥ 5:10. ವಿಶ್ವಾಸಗಳಿಗೆ ಸಿಗಲಿಕ್ಕೆ ಬೇಕಾದ ಪ್ರತಿಫಲ ಕಿರೀಟಗಳ ಕುರಿತಾಗಿ ವಾಕ್ಯ ಆಧಾರವಾಗಿಟ್ಟುಕೊಂಡು ಕಳೆದ ದಿವಸದಲ್ಲಿ ನಾವು ಧ್ಯಾನ ಮಾಡಿದೆವು ಪ್ರಿಯರೇ. ಬೇಕಾದರೆ ಓದಿಕೊಡುವ ವಾಕ್ಯವನ್ನು. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಒಳ್ಳೆದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲ ಹೊಂದುವುದಕ್ಕಾಗಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇಬ್ರಿಯ 9:27. ಹಿಬ್ರು 9:27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದವನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಆಮೇನ್. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಪ್ರತಿಫಲ ಕೊಡುವುದಕ್ಕಾಗಿ
ಅವರವರಿಗೆ ಪ್ರತಿಫಲ ಕೊಡುವುದಕ್ಕಾಗಿ ಎರಡನೇ ಸಲ ಕಾಣಿಸಿಕೊಳ್ಳುನು. ಎತ್ತಲ್ಪಡುವಿಕೆಯ ವಿಷಯದಲ್ಲಿ ಈ ವಾಕ್ಯ ಮಾತಾಡ್ತಾ ಇದೆ ಪ್ರಿಯರೇ. 1 Peter 1:7, 1 ಪೇತ್ರ 1:7. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಸರಿಯಾದ ಪ್ರತಿಫಲವನ್ನು ಆ ಸಮಯದಲ್ಲಿ ಹೊಂದಲಿಕ್ಕೆ ಹೋಗ್ತೇವೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದಂಥ ನಮ್ಮ ನಂಬಿಕೆಯನ್ನು ಒಂದು ಪುಟಕ್ಕೆ ಹಾಕುವ ಬಂಗಾರಕ್ಕೆ ಹೋಲಿಸಿ ಹೇಳಲಾಗಿದೆ ಪ್ರಿಯರೇ. ನಮ್ಮ ನಂಬಿಕೆಯು ಕೂಡ ಪುಟಕ್ಕೆ ಹಾಕಲ್ಪಡುತ್ತದೆ, ಬೆಂಕಿಗೆ ಹಾಕಲ್ಪಡುತ್ತದೆ. ಕಷ್ಟಗಳ ಮೂಲಕ, ಸಂಕಟಗಳ ಮೂಲಕ, ಬಾಧೆಗಳ ಮೂಲಕ ನಾವು ನಂಬಿಕೆಯನ್ನು ಪುಟಕ್ಕೆ ಹಾಕುತ್ತಾನೆ. ಯಾಕಂದರೆ ನಾವು ಈ ಸಮಯದಲ್ಲಿ ದೃಢವಾಗಿ ನಿಂತರೆ ನಂಬಿಕೆಯಲ್ಲಿ ಸರಿಯಾದ ಪ್ರತಿಫಲ ಒಂದು ದಿವಸ ಹೊಂದುವಂಥ ಒಂದು ಸಮಯ ಇದೆ ಪ್ರಿಯರೇ. ಹಾಗಾದರೆ ನಾವು 2:23 ತಿರುಗಿ ಬರುವ ಪ್ರಕಟಣೆ, ಬುಕ್ ಆಫ್ ರೆವಲ್ಯೂಷನ್ 2:23, ತಕ್ಕ ಪ್ರತಿಫಲ ಹೊಂದುವ ಒಂದು ಸಮಯ ನಮಗೆ ದೇವರಿಟ್ಟಿದ್ದಾನೆ. ಆಯ್ತಲ್ಲ, ಅದು ಕಂಟಿನ್ಯೂ ಆಯ್ತಲ್ಲ? ಓಕೆ, 25ನೇ ವಾಕ್ಯ ಓದಿ. ಈಗ ಪ್ರಕಟಣೆ 25ನೇ ವಾಕ್ಯಕ್ಕೆ ಬಂದಿದೆ. ಯಾಕಂದರೆ ಪ್ರಕಟಣೆ 2:20 ಮತ್ತು 24ನೇ ವಾಕ್ಯ ಒಟ್ಟಿಗೆ ನಾವು ಧ್ಯಾನ ಮಾಡಿದ್ದೇವೆ. 7 ವಿಧವಾದ ಒಳ್ಳೆಯ ಸಂಗತಿಗಳು ಸಭೆಯಲ್ಲಿದ್ದದ್ದು. ಆ ವಾಕ್ಯಗಳನ್ನು 24ನೇ ವಾಕ್ಯ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಈಗ 25ನೇ ವಾಕ್ಯಕ್ಕೆ ನೇರವಾಗಿ ನಾವು 23ನೇ ವಾಕ್ಯದಿಂದ 25ನೇ ವಾಕ್ಯಕ್ಕೆ ಓದ್ತಾ ಇದ್ದೇವೆ. ನಿನಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪನೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ನೋಡಿ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಯಾಕೆ ದೇವರು ಹೇಳ್ತಾ ಇದ್ದಾನೆ? ಹಲ್ಲೆಲೂಯಾ. ನಮಗಿರುವಂಥದ್ದು ಯಾವುದು? ಆಸ್ತಿಯ ವಿಷಯದಲ್ಲಿ ದೇವರು ಮಾತಾಡ್ತಾ ಇಲ್ಲ, ಪದವಿಯ ಕುರಿತಾಗಿ ದೇವರು ಮಾತಾಡ್ತಾ ಇಲ್ಲ, ಅಥವಾ ಈ ಲೋಕದಲ್ಲಿರುವಂಥ ಬ್ಯಾಂಕ್ ಬ್ಯಾಲೆನ್ಸ್ ಕುರಿತಾಗಿ ದೇವರು ಹೇಳ್ತಾ ಇಲ್ಲ. ನಮಗಿರುವಂಥದ್ದು ಯಾವುದು? ಒಂದು ನಂಬಿಕೆ, ಒಂದು ಪರಿಶುದ್ಧತೆ, ನೀತಿಯ ಜೀವಿತ, ನಿರೀಕ್ಷೆ, ಕ್ರಿಸ್ತನಲ್ಲಿಟ್ಟುಕೊಂಡ ನಿರೀಕ್ಷೆ, ನಿತ್ಯ ಜೀವದ ನಿರೀಕ್ಷೆ, ಇವೆಲ್ಲವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಅಲ್ಲಲ್ಲಿಯ ಯಾವುದೇ ಕಾರಣಕ್ಕೆ ಇದನ್ನು ನಾವು ಕಳ್ಕೋಬಾರದು. ಒಂದು ವಾಕ್ಯ ಓದುವ, ಜ್ಞಾನೋಕ್ತಿ 23:23, ಸತ್ಯವನ್ನು ಕೊಂಡುಕೋ, ಅದನ್ನು ಮಾರಬೇಡ ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ಓದಿ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ. ಯಾವುದೇ ಬೆಲೆ ಕೊಟ್ಟಾದರೂ ಇದನ್ನು ಕೊಂಡುಕೋ. ಲೋಕದ ಎಲ್ಲವನ್ನು ತ್ಯಜಿಸಿ ಈ 3 ತಕೋ, ಕೊಂಡುಕೋ, ಬೆಲೆ ಕೊಟ್ಟು ಕೊಂಡುಕೋ. ಮಾರಿ ಬಿಡಬೇಡ, ಮಾರಬೇಡ, ಪಾಪಕ್ಕಾಗಿ ಮಾರಬೇಡ, ಹಿಂಸೆಗಾಗಿ ಮಾರಬೇಡ, ಲೋಕದ ಆಸೆ ಆಕಾಂಕ್ಷೆಗಳಿಗಾಗಿ ಮಾರಬೇಡ, ಇಚ್ಛೆಗಳಿಗಾಗಿ ಮಾರಬೇಡ. ಇದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಉಂಟು. ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೋ. ಸಾವು ಬಂದರೂ ನಂಬಿಗಸ್ತರಾಗಿ ನಾವು ನಿಲ್ಲಬೇಕು. ನಂಬಿಕೆಯಲ್ಲಿ ಯಾವ ಹಿಂಸೆ ಸಂದರ್ಭದಲ್ಲೂ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗಬಾರದು. ದುರುಪದೇಶದಲ್ಲಿ ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು. ಪ್ರತಿಯೊಂದು ಸಮಯದ್ದು ನಮಗಿರುವಂಥದ್ದು ಅದು ಅಮೂಲ್ಯವಾದದ್ದು, ಅದು ಬೆಲೆಯುಳ್ಳದಾಗಿದೆ. ಬೆಲೆಯುಳ್ಳದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಬೆಲೆಯುಳ್ಳದು ಹಣವಲ್ಲ, ಮುತ್ತುಗಳಲ್ಲ, ರತ್ನವಲ್ಲ, ಈ ಲೋಕದ ಆಸ್ತಿಯಲ್ಲ, ಅಂತಸ್ತಲ್ಲ, ಪದವಿಯಲ್ಲ. ಬೆಲೆಯುಳ್ಳದು ನಮಗಿರುವಂಥ ಆತ್ಮಿಕ ವಿಚಾರಗಳ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದೇ ಪ್ರಕಟಣೆ 3:11 ಓದಿ. ರೆವಲ್ಯೂಷನ್ 3:11 ಏನು ಹೇಳ್ತಾ ನೋಡಿ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಸಂಸೋನನ ಜಯಮಾಲೆಯನ್ನು ಯಾರು ಅಪಹರಿಸಿದಳು? ದೆಲೀಲಳು ಅಪಹರಿಸಿದಳು. ಅಲ್ಲಯ್ಯ. ಯೂದನ ಜಯಮಾಲೆ ಯಾರು ಅಪಹರಿಸಿದರು? ಯಾಜಕರು ಅಪಹರಿಸಿದರು ಪ್ರಿಯರೇ. ಇನ್ನು ನೋಡ್ತೇವೆ, ಸೊಲೊಮೋನನ ಜಯಮಾಲೆ ಯಾರು ಅಪಹರಿಸಿದರು? ಈ ಅನ್ಯ ಸ್ತ್ರೀಯರು ಅಪಹರಿಸಿದರು. ಇವತ್ತು ನನ್ನ ಮತ್ತು ನಿಮ್ಮ ಜಯಮಾಲೆ ಯಾರು ಅಪಹರಿಸುವುದಕ್ಕೆ ನಾವು ಅವಕಾಶ ಕೊಡಬಾರದು. ನಮಗಿರುವಂಥದ್ದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಅದು ಅಮೂಲ್ಯವಾದದ್ದು, ಅದು ಬೆಲೆಯುಳ್ಳದು. ಈ ಲೋಕಕ್ಕೆ ಅದು ಸರಿಸಮಾನವಲ್ಲ. ನಮಗಿರುವಂಥದ್ದು ಅದು ಭಯಂಕರ 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 ಬೆಲೆಯುಳ್ಳದು ಪ್ರಿಯರೇ. ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು.
ಅದು ಯಾವುದೇ ಕಾರಣಕ್ಕೂ ಜೀವ ಹೋದ್ರೂ ಪರವಾಗಿಲ್ಲ, ಅದನ್ನು ಮಾತ್ರ ನಾವು ಕಳ್ಕೋಬಾರದು. ನಿನಗಿರುವುದನ್ನು ಬಿಗ ಹಿಡ್ಕೋ, ನಾನು ಬೇಗನೆ ಬರುತ್ತೇನಂತ ಯೇಸ್ವಾಮಿ ಹೇಳ್ತಾ ಇದ್ದಾನೆ. ಇವತ್ತು ಹಿಂಸೆಯಲ್ಲಿ ಹಾದು ಹೋಗುವಂಥ ದೇವರ ಮಕ್ಕಳಿಗೆ ಯೇಸ್ವಾಮಿ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಕಷ್ಟದಲ್ಲಿ, ಬಾಧೆಗಳಲ್ಲಿ, ನೋವುಗಳು ಹೋಗುವಂಥ ದೇವರ ಮಕ್ಕಳಿಗೆ ಕರ್ತನ ಯೇಸ್ವಾಮಿ ವಾಕ್ಯದ ಮೂಲಕ ಎನ್ಕರೇಜ್ ಮಾಡ್ತಾ ಇದ್ದಾನೆ, ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೃಢವಾಗಿ ನಾವು ನಂಬಿಕೆಗೋಸ್ಕರ ನಿಲ್ಲುವವರಾಗಿರಬೇಕು ಪ್ರಿಯರೇ. ಓಕೆ, ಮುಂದಿನ ವಾಕ್ಯಕ್ಕೆ ನಾವು ಬರುವ 26ನೇ ವಾಕ್ಯ. ಯಾವನು ಜಯಶಾಲಿಯಾಗಿದ್ದು ಬಸ್, ಯಾವನು ಜಯಶಾಲಿಯಾಗಿದ್ದು, ಜಯಶಾಲಿ, ಪ್ರೈಸ್ ಗಾಡ್. ಅಂದರೆ ಯಾವುದರ ಕುರಿತು ಜಯಶಾಲಿಗಳಾಗಿರಬೇಕು? ಮೊದಲು ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದು ಏನು ಗೊತ್ತುಂಟ? ಈ ಲೋಕದಲ್ಲಿ ಜಯಶಾಲಿಗಳಾಗಿ ನಾವು ಜೀವಿಸಬೇಕು. ನಾವು ಎಫೆಸ 6:13 ವಾಕ್ಯ ಓದಿ, ಜಯದ ಜೀವಿತವನ್ನು ಸಭೆಗೆ ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಈ ಲೋಕದಲ್ಲಿ ಒಂದು ಸೋಲಿನ ಜೀವಿತ ನಾವು ನಡೆಸುವುದಕ್ಕಾಗಿ ಅಲ್ಲ, ಜಯದ ಜೀವಿತ ನಡೆಸುವುದಕ್ಕಾಗಿ ಅನೇಕ ಆತ್ಮಿಕ ಸಂಗತಿಯನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಮುಂದೆ ಓದಿ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ, ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ. ನೋಡಿ, ಕೆಲವೊಬ್ಬರು ಹೇಳ್ತಾರೆ ಜಯ ಆಲ್ರೆಡಿ ಸಿಕ್ಕಿದೆ, 100% ನಂಬ್ತೇನೆ, ಶಿಲುಬೆಯಲ್ಲಿ ಜಯ ನಮಗೆ ಸಿಕ್ಕಿದೆ ಕ್ರಿಸ್ತನ ಮೂಲಕವಾಗಿ. ಆದರೂ ನಾವು ಯುದ್ಧದಲ್ಲಿ ಇದ್ದೇವೆ. ವಾಕ್ಯ ಹೇಳ್ತಾರೆ, ಆದರೂ ರಣರಂಗದಲ್ಲಿ ಇದ್ದೇವೆ, 4 ಶಕ್ತಿಗಳೊಂದಿಗೆ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಫೆಸ 6:12 ವಾಕ್ಯ ಹೇಳ್ತದೆ, ರಾಜ್ಯತ್ವಗಳು, ಅಧಿಕಾರಗಳು, ಅಂಧಕಾರದ ಲೋಕಾಧಿಪತಿಗಳು ಮತ್ತು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳೊಂದಿಗೆ ನಮಗೊಂದು ಯುದ್ಧವಿದೆ. ನಾವು ಜಯಶಾಲಿಗಳು, 100% ಜಯಶಾಲಿಗಳಾಗಿ ನಾವು ಅಲ್ಲಲಿಯ ದೇವರ ವಾಕ್ಯದ ನಾವು ಜಯಶಾಲಿಗಳು. ಯುದ್ಧದಲ್ಲಿ ನಾವು ಸಿಗುವುದು ಜಯ ನಮಗೇನೆ. ಈ ದುರಾತ್ಮಗಳಿಗೆ ವಿರುದ್ಧ ಯುದ್ಧ ಮಾಡುವಾಗ ದೇವರ ಮಕ್ಕಳಿಗೆ ಜಯ ಸಿಗುವಂಥದ್ದು. ಮಾಡಬೇಕಾದದನ್ನು ಮಾಡುವುದಕ್ಕಾಗಿ ನಾವು ಮುಂದಾಗಬೇಕು. ಏನೆಲ್ಲ ಮಾಡಬೇಕು ಅದೆಲ್ಲ ಮುಂದೆ ನಾನು ಹೇಳ್ತೇನೆ ನಿಮಗೆ, ಮುಂದಿನ ವಾಕ್ಯದಲ್ಲಿ ಅದು ಕಲಿತುಕೊಳ್ಳಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಹಾಗಾದರೆ ಜಯಶಾಲಿಗಳಾಗಿ ನಿಲ್ಲುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಕರೀತಾ ಇದ್ದಾನೆ. ಯಾವುದನ್ನು ಜಯಿಸಬೇಕೆಂಬುದಾಗಿ ಕೆಲವೊಂದನ್ನು ನಾವು ಧ್ಯಾನ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ 24ನೇ ಅಧ್ಯಾಯ 8-9ನೇ ವಾಕ್ಯ, ಬುಕ್ ಆಫ್ ಪ್ರಾಬ್ಸ್ 24-8-9. ಕೆಟ್ಟ ಆಲೋಚನೆ, ತಪ್ಪುವಾದ ಆಲೋಚನೆ, ಇವುಗಳನ್ನು ಜಯಿಸಬೇಕು. ಕೇಡನ್ನು ಕಲ್ಪಿಸುವವನು ಕುಯುಕ್ತಕನು ಎನಿಸಿಕೊಳ್ಳುವನು, ಮೂರ್ಖನ ಸಂಕಲ್ಪವು ಪಾಪವೇ, ಧರ್ಮನಿಂದಕನು ಮನುಷ್ಯರಿಗೆ ಅಸಹ್ಯ. ನೋಡಿ, ಕೆಟ್ಟ ಆಲೋಚನೆ, ತಪ್ಪಾದ ಆಲೋಚನೆ, ಇವುಗಳನ್ನು ಜಯಿಸುವುದಕ್ಕಾಗಿ ನಾವು ಸಿದ್ಧವಾಗಬೇಕು. ಸೈತಾನನ್ನು ವಾರ ಮಾಡೋದು ಎಲ್ಲಿ ಗೊತ್ತುಂಟು? ಅಟ್ಯಾಕ್ ಮಾಡೋದು ಎಲ್ಲಿ ಜಾಸ್ತಿಯಾಗಿ? ಯೋಚನೆ ಮಂಡಲದಲ್ಲಿ. ಯಾವಾಗಲೂ ಯೋಚನೆಯಲ್ಲಿ ಒಂದು ಸಲ ಅಸಮಾಧಾನ ಹಾಕಿಬಿಟ್ರೆ ಆ ಮನುಷ್ಯನಿಗೆ ಬೇರೆಯನ್ನು ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ದಾವೀದ ಹೇಳುವುದು ನೋಡಿ, ಕೀರ್ತನೆ 43:5, ಸಾಮ್ಸ್ 43:5, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ದೇವರ ನಿರೀಕ್ಷಿಸು. ನೋಡಿ, ಸಿಕ್ಕಿದ್ರೆ ಓದಿ ವಾಕ್ಯ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ, ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವನು. ಕಳೆದ ದಿವಸಗಳಲ್ಲಿ ಎಷ್ಟೋ ಫಿಲ್ಮ್ ಸ್ಟಾರ್ಗಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಕೆಲವೊಬ್ಬರು ಫಿಲ್ಮ್ ಸ್ಟಾರ್ಗಳು ಬಿಟ್ಟು ಬೇರೆಯವರು, ವ್ಯಾಪಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಸಾಮಾನ್ಯ ಜನರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಕಳೆದ ಈ ಲಾಕ್ಡೌನ್ ಸಂದರ್ಭದ ಸಮಯದಿಂದ ನಾವು ಕೆಲವೊಂದು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಚಾನೆಲ್, ನ್ಯೂಸ್ ಪೇಪರ್ಗಳಲ್ಲಿ ನಾವು ಓದಿದ್ದೇವೆ, ಕೇಳಿದ್ದೇವೆ, ನೋಡಿದ್ದೇವೆ ಪ್ರಿಯರೇ. ಯಾಕೆ ಇವರು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಮುಂದಾದರು? ಅವರ ಆಲೋಚನೆಯನ್ನು ಜಯಿಸುವುದಕ್ಕೆ ಇವರಿಗೆ ಆಗಲಿಲ್ಲ. ಸೈತಾನ ಅಟ್ಯಾಕ್ ಮಾಡೋದು ಎಲ್ಲಿ ಗೊತ್ತುಂಟ? ನಮ್ಮ ಮನಸ್ಸಿನ ಮಂಡಲದಲ್ಲಿ ಅಟ್ಯಾಕ್ ಮಾಡ್ತಾನೆ ಮೊದಲು. ಅದನ್ನು ನಾವು ಜಯಿಸಬೇಕು. ಕುಗ್ಗಿ ಹೋಗಬಾರದು. ಎಂಥ ಪರಿಸ್ಥಿತಿ ಬಂದರೂ ಕೂಡ ಕುಗ್ಗಿ ಹೋಗಬಾರದು, ನಿರಾಶರಾಗಿ ಹೋಗಬಾರದು. ಅದು ತಪ್ಪು, ಕೆಟ್ಟ ಆಲೋಚನೆ ಆಗಿರ್ಬೋದು, ಒಳ್ಳೆ ಆಲೋಚನೆ ಆಗಿರ್ಬೋದು, ಅಥವಾ ಅದು ಸುಸೈಡ್ ಮಾಡಲಿಕ್ಕೆ ಬರುವಂಥ ಆತ್ಮಹತ್ಯೆಗೆ ಪ್ರೇರೇಪಿಸುವಂಥ ಆಲೋಚನೆ ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಆತ್ಮಹತ್ಯೆಗೆ ಪ್ರೇರೇಪಿಸುವಂಥ ಆಲೋಚನೆ ಬರ್ತದೆ. ಮತ್ತೇನ ಸುವಾರ್ತೆ 4ನೇ 1ನೇ ವಾಕ್ಯದಿಂದ, ಲೂಕನ ಸುವಾರ್ತೆ 4ನೇ 1ನೇ ವಾಕ್ಯದಿಂದ
ಯೇಸು ಸ್ವಾಮಿಗೆ ಅನೇಕ ಶೋಧನೆ ಬಂದ ಸೈತಾನ. ಅದರಲ್ಲಿ ಒಂದಾಗಿತ್ತು, ಬೆಟ್ಟದ ಶಿಖರದಿಂದ ಏನು ಮಾಡಿ ನೀನು ಆ ಥಾಟ್ಸ್ ಕೊಟ್ಟ ಸೈತಾನ. ದೂತರನ್ನ ಹಿಡಿತಾರೆ. ಕೀರ್ತನೆ 91:11-12 ವಾಕ್ಯ ಕೋಟ್ ಮಾಡ್ತಾ ಇದ್ದ ಸೈತಾನನು. ಹಲ್ಲೆಲೂಯಾ. ಅದೇ ಸ್ವಾಮಿ ಏನು ಹೇಳಿದ, ನಿನ್ನ ದೇವರ ಯೆಹೋವನ ಪರೀಕ್ಷೆ, ಈ ವಾಕ್ಯ ಕೂಡ ಇದೆ, ಇದು ಕೂಡ ಬರೆದಿದೆ ಎಂಬುದಾಗಿ ಹೇಳಿ ಸೈತಾನನನ್ನು ಜಯಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಾವು ಕೆಟ್ಟ ಆಲೋಚನೆ ಜಯಿಸಬೇಕು. ಕೀರ್ತನೆ 66:18 ಹೇಳ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ಭಿನ್ನವನ್ನು ಕೇಳುತ್ತಿದ್ದಿಲ್ಲ. 139 ಕೀರ್ತನೆ 23 ವಾಕ್ಯ ಏನು ಹೇಳ್ತದೆ, ದೇವಾ ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ತಿಳಿದುಕೋ ಎಂಬುದಾಗಿ ಆತನು ಪ್ರಾರ್ಥಿಸುವಂಥದ್ದನ್ನು ಕಾಣ್ತೇವೆ. 2 ಕೊರಿಂಥ 10:5 ವಾಕ್ಯ ಕೂಡ ಓದುವ. 2 ಕೊರಿಂಥ 10:5. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸೈತಾನ ಯೋಚನೆಗಳು ತಂದಾಗ್ತಾನೆ, ತಪ್ಪಾದ ಆಲೋಚನೆಗಳು, ಇನ್ನೊಬ್ಬರಿಗೆ ಕೇಡು ಮಾಡುವಂಥ ಆಲೋಚನೆಗಳು, ಪಾಪದ ಆಲೋಚನೆಗಳು, ಸ್ತ್ರೀಯನ್ನು ಪುರುಷನ್ನು ಮೋಹಿಸುವಂಥ ಆಲೋಚನೆಗಳು, ಕೊಲ್ಲುವ ಆಲೋಚನೆಗಳು, ಅಪರಾಧ ಮಾಡುವ ಆಲೋಚನೆಗಳು, ಆತ್ಮಹತ್ಯೆಗೆ ಮಾಡುವಂಥ ಆಲೋಚನೆಗಳು, ನೀನು ಯಾರು ಪ್ರೀತಿ ಮಾಡಲೆಂಬುದಾಗಿರುವಂಥ ಆಲೋಚನೆಗಳು, ಇವೆಲ್ಲವನ್ನು ಕುಗ್ಗಿಸುವಂಥ ಆಲೋಚನೆಗಳು. ಅದು ದಾವೀದ ಯಾವಾಗ ತನ್ನ ಮನಸ್ಸಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದರಿಯೋ ಒಂದು ನಿರೀಕ್ಷಿಸು. ಕುಗ್ಗಿ ಹೋದಾಗ ನೀವು ನಿರೀಕ್ಷಿಸಬೇಕು, ಯೇಸು ಸ್ವಾಮಿಯನ್ನು ನೋಡಬೇಕು, ಆತನಂತೆ ಪ್ರಾರ್ಥಿಸಬೇಕು, ಬಲವನ್ನು ಹೊಂದಿಕೊಳ್ಳಬೇಕು ಪ್ರಿಯರೇ. ಮೊದಲದಾಗಿ ನಮ್ಮ ಆಲೋಚನೆಗಳನ್ನು ಜಯಿಸಬೇಕು. ಆಲೋಚನಾ ಮಂಡಲದಲ್ಲಿ ನಮಗೊಂದು ದೊಡ್ಡ ಜಯ ನಮಗೆ ಬೇಕು. ಅನೇಕ ಡಿಪ್ರೆಷನ್ಗೆ ಹೋಗುತ್ತಾರೆ, ಮಾನಸಿಕ ರೋಗಕ್ಕೆ ಒಳಗಾಗ್ತಾರೆ. ಕಾರಣ ಏನು? ಆಲೋಚನೆಗಳನ್ನು ಅವರು ಜಯಿಸ್ಲಿಕ್ಕೆ ಆಗಲ್ಲ. ನಿನ್ನನ್ನು ಯಾರು ಪ್ರೀತಿ ಮಾಡಲ್ಲ, ನೀನೊಬ್ಬ ರಿಜೆಕ್ಟೆಡ್ ಆಗಿದ್ದಿ. ಆಲೋಚನೆ ಮಂಡಲದಲ್ಲಿ ಅವರಿಗೆ ಜಯ ಇಲ್ಲದ ಕಾರಣ ಕೊನೆಗೆ ಅವರು ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ, ಖಿನ್ನತೆಗೆ ಅವರು ಹೋಗಿಬಿಡ್ತಾರೆ ಪ್ರಿಯರೇ. ಆಲೋಚನೆಗಳನ್ನು ಮೊದಲದಾಗಿ ನಾವು ಜಯಿಸಬೇಕು ಪ್ರಿಯರೇ. ಅಲ್ಲಲ್ಯ. ಎರಡನೇದಾಗಿ ಜಯಿಸುವಂಥದ್ದು ಗರ್ವ. ನಾವು ಜ್ಞಾನೋಕ್ತಿ 16:18 ಏನು ಹೇಳ್ತದೆ? ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಸಿಕ್ಕಿದ್ರೆ ಓದ್ಬೋದು. ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಸ್ಪಷ್ಟವಾಗಿ ವಾಕ್ಯದಲ್ಲಿ ಓದ್ತೇವೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಜ್ಞಾನೋಕ್ತಿ 22:4. ಧನಮಾನ ಜೀವಗಳು, ಅದೇ ಧನಮಾನ ಜೀವಗಳು ಯೆಹೋವನ ಭಯಕ್ಕೂ ಫಲ. ಧನಮಾನ ಜೀವಗಳು ಯೆಹೋವನ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ ಸ್ಪಷ್ಟವಾಗಿ ಓದುತ್ತೇವೆ ಪ್ರಿಯರೇ. ಅಂದರೆ ಗರ್ವವನ್ನು, ನಮಗೆ ಗರ್ವ ಬರದಾಗಿ ನಾವು ನಮ್ಮನ್ನು ಏನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ಸೈತಾನ ಬಿದ್ದದ ಹೇಗೆ? ಜ್ಞಾನೋಕ್ತಿ ಎಜೆಕಿಯಲ್ 28:2 ಓದಿ. ಎಜೆಕಿಯಲ್ 28:2. ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. 28:2 ಅಲ್ಲ ಓದುವುದು ನೀವು? ಹೌದು. ನೀನು ಉಬ್ಬಿದ ಮನಸ್ಸುಳ್ಳವನಾಗಿ ಆಹಾ, ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೋಡಿ, ದೊಬ್ಬಲ್ಪಟ್ಟ ಒಂದು ಯೋಚನೆ ಬಂತು ಸೈತಾನಿಗೆ. ಲುಸಿಫೆರ ಉದಯ ನಕ್ಷತ್ರವಾಗಿದ್ದ. ಅಲ್ಲಲ್ಲಿಯ ಏಷ್ಯ 14:12 ಓದ್ತೇವೆ, ಉದಯ ನಕ್ಷತ್ರವಾಗಿದ್ದ. ಅದೇನದ? ದೊಬ್ಬಲ್ಪಟ್ಟ ಒಂದು ಗರ್ವದ ಆಲೋಚನೆಯಿಂದ. ರೋಮ 11:21 ಓದಿ. ರೋಮನ್ಸ್ 11:21. ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೆ, ಅಂದ್ರೆ ಇಸ್ರೇಲರ ಕುರಿತಾಗಿ ಹೇಳ್ತಾ ಇದ್ದಾನೆ. ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಪ್ರೈಸ್ ಗಾಡ್. ದೇವರು ಗರ್ವ ಮುರಿಯುವಂಥ ಒಂದು ಒಳ್ಳೆ ವಿಧಾನ ಕಂಡುಹಿಡಿದಿದ್ದಾನೆ. ಇಲ್ಲಿ ಗೊತ್ತುಂಟ, 2 ಕೊರಿಂಥ 12 ನಾವು 7 to 10 ವರೆಗೆ ಓದಿದ್ರೆ ಪೌಲನಿಗೆ ಅನೇಕ ಪ್ರಕಟಣೆ ಸಿಗ್ತಾ ಇತ್ತು, ರೆವಲ್ಯೂಷನ್ ಸಿಗ್ತಾ ಇತ್ತು ವಾಕ್ಯದ. ಅದರ ನಿಮಿತ್ತ ಅವನಿಗೆ ಅಹಂಕಾರ ಬರಬಾರ್ದೆಂಬ ಕಾರಣ, ಗರ್ವ ಬರಬಾರ್ದೆಂಬ ಕಾರಣಕ್ಕಾಗಿ ಒಂದು ನೋವು ಕೊಡಲ್ಪಟ್ಟಿತ್ತಂತೆ. ಸೈತಾನ ದೂತ ಅವನನ್ನು ಚುಚ್ಚುತ್ತಾ ಇದ್ದ. ದೇವರು ನೋಡಿ
3 ಸಲ ಪ್ರೇಯರ್ ಮಾಡಿದಂತೆ ಆತನು, ದೇವರೇ ಈ ನೋವು ತೆಗೆ. ದೇವರು ಏನು ಉತ್ತರ ಕೊಟ್ಟ? ನೋವು ತೆಗೆಯಲಿಲ್ಲ, ಸಹಿಸಲಿಕ್ಕೆ ಕೃಪೆ ಕೊಟ್ಟ. ನನ್ನ ಬಲವು ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಅಲ್ಲಿ ಕರ್ತನ ಉತ್ತರ ಕೊಡ್ತಾ ಇದ್ದಾನೆ. ಓದಿ ಸಿಕ್ಕಿದ್ರೆ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ನನಗೆ ತಿಳಿಸಲ್ಪಟ್ಟ ಬಹು ವಿಶೇಷವಾದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಯಾಕೆ ಆಯ್ತು ಇದು? ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯ್ತು. ಮುಂದೆ ಓದಿ. ಈ ಪೀಡೆಯು ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆಮೆನ್. ಪ್ರೈಸ್ ಗಾಡ್. ನೋಡಿ, ಪೌಲನ ಗರ್ವವನ್ನು ಮುರಿಯುವುದಕ್ಕೆ ಒಂದು ಸುಂದರವಾದ ಉಪಾಯ ದೇವರು ಕಂಡುಕೊಂಡ. ಕೆಲವೊಂದು ನೋವುಗಳು ನಮ್ಮ ಜೀವಿತದಲ್ಲಿ ಬರುವುದು ನಮ್ಮ ಗರ್ವವನ್ನು ಮುರಿಯುವುದಕ್ಕೋಸ್ಕರವಾಗಿ. ನಮಗೆ ಗರ್ವ ಬರಬಾರ್ದು. ನಮಗೆ ಪದವಿ ನಿಮಿತ್ತ, ಹಣದ ನಿಮಿತ್ತ, ಅಂತಸ್ತಿನ ನಿಮಿತ್ತ, ನಮಗೆ ಸಿಕ್ಕಿದ ಟ್ಯಾಲೆಂಟ್ಗಳ ನಿಮಿತ್ತ, ನಮಗೆ ಸಿಕ್ಕಿದ ವರಗಳ ನಿಮಿತ್ತ, ಅಭಿಷೇಕದ ನಿಮಿತ್ತ ಯಾವುದೇ ಕಾರಣಕ್ಕೂ ನಾವು ಗರ್ವ ಪಡಬಾರ್ದು ಪ್ರಿಯರೇ. ಗರ್ವ ಪಟ್ಟರೆ ಬೀಳ್ತೇವೆ. ಆರಂಭದಲ್ಲಿ ಒಂದು ವಾಕ್ಯ, ಜ್ಞಾನಕ್ಕೆ 16:18, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ನಮಗೆ ಯಾವುದೇ ಸೇವೆ ಸಿಗಲಿ, ಯಾವುದೇ ಅಭಿಷೇಕ ಸಿಗಲಿ, ಎಷ್ಟೇ ಕೃಪಾವಾರಗಳು ಸಿಗಲಿ, ಎಷ್ಟೇ ಉನ್ನತ ಪೊಸಿಷನ್ಗೆ ಕರ್ಕೊಂಡು ಹೋಗಲಿ ದೇವರು, ಎಷ್ಟೇ ವಿದ್ಯಾಭ್ಯಾಸ ಕೊಡಲಿ, ಏನೇ ನಮಗೆ ಸಿಗಲಿ, ದೇವರಿಗೆ ನಾವು ಕೃತಜ್ಞರಾಗಿರಬೇಕು. 1 ಕೊರಿಂಥ್ 15:10 1 ಕೊರಿಂಥ್ 15:10 ಪೌಲನು ಹೇಳ್ತಾನೆ, ನನಗೆಂಥವನಾಗಿದ್ದೇನೋ ಅದು ದೇವರ ಕೃಪೆ ಎಂಬುದಾಗಿ. ಯಾವತ್ತೂ ನಾವು ತಗ್ಗಿಸಿಕೊಂಡು ನಾವು ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಾವು ಅಲ್ಪರು ಎಂಬುದಾಗಿ ಹೇಳೋಣ ಪ್ರಿಯರೇ. ನಾವು ನಮ್ಮನ್ನೇ ಹೆಚ್ಚಿಸಿಕೊಳ್ಳುವುದು ಬೇಡ. ಗರ್ವ ಬಂದರೆ ನಾವು ದೇವರ ಬಳಿ ಅಲ್ಲೇ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿಕೊಳ್ಳುವ. ಈ ಗರ್ವ ನನ್ನಲ್ಲಿ ಬರಬಾರ್ದು ಸ್ವಾಮಿ, ನನಗೆ ದೀನತೆ ಕೊಡು, ತಗ್ಗುತನ ಕೊಡು, ನಾನು ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳ್ರಿ. ಈ ಗರ್ವವನ್ನು ನಾವು ಜಯಿಸಿ ನಿಲ್ಲುವ ಹಾಗೆ ಕರ್ತನ ನಮಗೆ ಕೃಪೆ ತೋರಿಸಲಿ. ಮುಂದುವರೆದ ಭಾಗ ನಾನು ಎಣಿಸಿ ಇವತ್ತು ತುವತೇರ ಸಭೆ ಮುಗೀತದೆ ಎಂಬುದಾಗಿ. ನಾಳೆಗೆ ನಾನು ಎನಿಸ್ತೇನೆ ತುವತೇರ ಸಭೆ ಮುಗಿಯಬಹುದು, ಮತ್ತು ಸಾರ್ಥ ಸಭೆಗೆ ನಾವು ಮುಂದಕ್ಕೆ ಹೋಗುವ. ನಾವೆಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸುವ ಪ್ರಿಯರೇ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಎಲ್ಲ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅಪ್ಪನ ವಾರ್ತೆಯನ್ನು ಕೇಳಿದ್ದಾರೆ, ವಾರ್ತೆಗೆ ವಿಧೇಯರಾಗಿದ್ದಾರೆ. ಅವರು ಜೀವಿತದ ಬೇಕಾದಂಥ ಬಿಡುಗಡೆಯನ್ನು ಪರಲೋಕದಿಂದ ನೀನು ದಯಪಾಲಿಸಿಕೊಡಬೇಕಂತಲೇ ಕೇಳಿಕೊಳ್ತೇನೆ. ಪರಿಶುದ್ಧರಾಗಿ, ನಂಬಿಗಸ್ತರಾಗಿ ಅಪ್ಪ ನಿಲ್ಲಲು, ಕೊನೆಯವರೆಗೆ ನಿಲ್ಲಲು ಸಹಾಯ ಮಾಡು. ಪ್ರತಿಯೊಬ್ಬರು ಎತ್ತಲ್ಪಡಬೇಕು. ನೀನು ರಾಪ್ಚರಲ್ಲಿ, ರಹಸ್ಯ ಭವನದಲ್ಲಿ ಎತ್ತಲ್ಪಡಬೇಕು ಸ್ವಾಮಿ. ಯಾರು ಕೈ ಬಿಡಲ್ಪಡಬಾರದು ಸ್ವಾಮಿ. ಪ್ರತಿಯೊಬ್ಬರು ಬಲಪಡಿಸು, ನಡೆಸು, ಜಯದ ಜೀವಿತ ನಡೆಸಲು ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಮಾನ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. God bless you.